ಪ್ರಾತಸ್ಮರಣೀಯ ಸದ್ಗುರುವರೆಣ್ಯ ಮೌನಯೋಗಿ ಗುರುನಾಥಾರೂಢರು ಐಕ್ಯವಾದ ದಿನದೇ ಉದಯಿಸಿದ ಚಿಜ್ಯೋತಿ ಪರಮ ಪೂಜ್ಯ ಶ್ರೀ ಮೌನ ಮಲ್ಲಿಕಾರ್ಜುನ ಪಂಗಳವರ ದಿವ್ಯ ಅಡಿದಾವರಿಗಳಲ್ಲಿ ದೀರ್ಘದಂಡವತ್ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಶರನ್ನವರಾತ್ರಿಯ ಅಂಗವಾಗಿ ಪರಮ ಪೂಜ್ಯರ ಸದಿಚ್ಛೆಯ ಮೇರೆಗೆ ಹಮ್ಮಿಕೊಂಡಿರತಕ್ಕಂತಹ ಜಗನ್ಮಾತೆಯ ಈ ಪುಣ್ಯಮಯವಾಗಿರತಕ್ಕಂತಹ ಪುರಾಣ ಪ್ರವಚನ ಕಾರ್ಯಕ್ರಮ, ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರತಕ್ಕಂತಹ ಪರಮ ಪೂಜ್ಯ ಶ್ರೀ ಮೌನ ಮಲ್ಲಿಕಾರ್ಜುನ ಪಂಗಳವರ ದಿವ್ಯ ಅಡಿದಾವರೆಗಳಲ್ಲಿ ದೀರ್ಘದಂಡವತ್ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದಲ್ಲಿ ಸಮ್ಮುಖತ್ವವನ್ನು ವಹಿಸಿರತಕ್ಕಂತಹ ಕುಮಾರ ಸ್ವಾಮೀಜಿಯವರಲ್ಲಿ ಕೂಡ ಶರಣಾರ್ಥಿಗಳನ್ನು ಹೇಳ್ತಾ ಸ್ವೀಕಾರವನ್ನು ಮೊದಲು ಮಾಡಿಕೊಂಡು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಶ್ರೀಮಠದ ಸದ್ಭಕ್ತರಾಗಿರ್ತಕ್ಕಂತಹ ಜಿ ಮುಕ್ತೇರರಲ್ಲಿ ಕೂಡ ಶರಣಾರ್ಥಿಗಳನ್ನು ಹೇಳ್ತಾ ಸಂಗೀತ ಸೇವೆಯನ್ನು ನೀಡ್ತಾ ಇರತಕ್ಕಂತಹ ಚಿದಾನಂದ್ ಪಟಾತ್ ಅವರಲ್ಲಿ, ಭರತ್ ಚೆನ್ನಾಕಟ್ಟಿ ಅವರಲ್ಲಿ, ಇನ್ನೋರ್ವ ತಬಲಾಜಿಯವರಾಗಿರ್ತಕ್ಕಂಥವರಲ್ಲಿ ಕೂಡ ಶರಣಾರ್ಥಿಗಳನ್ನು ಹೇಳ್ತಾ ಅವರಿವರನ್ನದ ಈ ಪುಣ್ಯಮಯವಾಗಿರ್ತಕ್ಕಂತಹ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರ್ತಕ್ಕಂತಹ ಸರ್ವ ಶರಣೀಯರಲ್ಲಿ ಶರಣಾರ್ಥಿಗಳನ್ನು ಹೇಳ್ತಾ ಇವತ್ತಿನ ದಿವಸದ ದಾಸೋಹ ಸೇವೆಯನ್ನು ಶ್ರೀಮಠದ ಆತ್ಮೀಯ ಸದ್ಭಕ್ತರಾಗಿರ್ತಕ್ಕಂಥವರು ಶ್ರೀ ಯಲ್ಲಪ್ಪ ಕಾಮತ್ರವರು ಅವರ ಧರ್ಮಪತ್ನಿಯವರು ಈ ಒಂದು ಮಹಾನವಮಿಯ ಪುಣ್ಯ ಪರ್ವಕಾಲದಲ್ಲಿ ಲಿಂಗೈಕ್ಯರಾಗಿದ್ದಾರೆ. ಅವರ ಸ್ಮರಣಾರ್ಥವಾಗಿ ಇವತ್ತಿನ ದಿವಸ
ದಿವಸ ದಾಸೋಹ ಸೇವೆಯನ್ನು ಮಾಡಿದ್ದಾರೆ. ಆ ತಾಯಿಯವರು ಅನನ್ಯವಾಗಿರ್ತಕ್ಕಂತಹ ಕಾಯಕ ಜೀವಿಗಳು, ಮಹಾನ್ ಶರಣ ಜೀವಿಗಳಾಗಿರ್ತಕ್ಕಂಥವರು. ಅವರ ಸ್ಮರಣೆ ನಮಗೆಲ್ಲ ದಾರಿದೀಪ. ಅಂಥವರಿಗೂ ಕೂಡ ಶರಣಾರ್ಥಿಗಳನ್ನು ಹೇಳ್ತಾ, ಮತ್ತೊಮ್ಮೆ ಸರ್ವರಿಗೂ ಶರಣಾರ್ಥಿಗಳನ್ನು ಹೇಳ್ತಾ, ಸಾಂಬ ಸದಾ ಶಿವ, 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 ಶ್ರೀ ಗುರು ಬಸವಲಿಂಗಾಯ ನಮಃ. 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 ಜಯ ಜಯ ಮಾತೆ, ಜಯ ಜಗನ್ಮಾತೆ, 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 ಶ್ರೀ ಗುರು ಮೌನವಲ್ಲಿನತಾಯ, ಶ್ರೀ ಗುರು ಮೌನವಲ್ಲಿನತಾಯ, ಶ್ರೀ ಗುರು ಮೌನವಲ್ಲಿನತಾಯ, ಶ್ರೀ ಗುರು ಮೌನವಲ್ಲಿನತಾಯ, ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಶಿವ ಸಾಂಬ ಜಯ ನಮಃ. ಪಾರ್ವತಿ ಪದೇ ಶಿವ ಹರ ಹರ ಮಹಾದೇವ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ಪುಣ್ಯಮಯವಾಗಿರತಕ್ಕಂತಹ ಶರನ್ನವರಾತ್ರಿ, ಈ ಶರನ್ನವರಾತ್ರಿಯ ಅಂಗವಾಗಿ ಎಲ್ಲೆಡೆಯಲ್ಲಿ ಜಗನ್ಮಾತೆಯ ಪುಣ್ಯಮಯವಾಗಿರತಕ್ಕಂತಹ ಆರಾಧನೆ ಎನ್ನುವಂತಹದ್ದು
ನೆರವೇರ್ತಾ ಇದೆ. ಅಂತಹ ಪುಣ್ಯಮಯವಾಗಿರತಕ್ಕಂತಹ ಆರಾಧನೆಯನ್ನ ಮಹಾನ್ ಪುಣ್ಯ ಕ್ಷೇತ್ರಗಳೆಲ್ಲ ನೆರವೇರಿಸ್ತಾರೆ. ಆದರೆ ಅಂತಹ ಜಗನ್ಮಾತೆಯ ಒಂದು ಪುರಾಣವನ್ನ ಒಬ್ಬ ಶಿವಯೋಗಿವರಣ್ಯನ ಅವಿಮುಕ್ತ ಕ್ಷೇತ್ರದೊಳಗ ಅದನ್ನು ಕೇಳತಕ್ಕಂತಹ ಪಾರಾಯಣ ಮಾಡತಕ್ಕಂತಹ ಯೋಗ ಅದು ಎಲ್ಲರಿಗೂ ಬರುವುದಿಲ್ಲ. ಅಂತಹ ಯೋಗ ಬೇಕು ಅಂತಂದ್ರೆ ವಿಶೇಷ ಪುಣ್ಯವಾಗಿರ್ತಕ್ಕಂಥವ್ರಿಗೆ ಮಾತ್ರ ಸಾಧ್ಯತೆ ಇದೆ. ಅದಕ್ಕೆ ದೇವಿ ಪುರಾಣದೊಳಗೆ ಹೇಳ್ತಾರೆ, ಎಲ್ಲಿ ಅಂದ್ರೆ ಮೊಟ್ಟ ಮೊದಲು ಎಲ್ಲಿ ಅಂದ್ರೆ ದೇವಾಲಯದಲ್ಲಿ ಮನೆಗಳಲ್ಲಿ ಯಾರು ಶ್ರವಣ ಮಾಡ್ತಾರೋ ಕೇಳ್ತಾರೋ ಅವರಿಗೆ ವಿಶೇಷವಾಗಿರತಕ್ಕಂತಹ ಪುಣ್ಯ ಲಭಿಸ್ತದೆ ಅಂತ ಹೇಳ್ತಾರೆ. ಅದಕ್ಕಾಗಿ ಒಂದು ದೇವಾಲಯ ಅಲ್ಲ, ಒಬ್ಬ ಮಹಾನ್ ಶಿವಯೋಗಿಯವರನ್ಯರಾಗಿರ್ತಕ್ಕಂಥವರು ಅವ್ಯಾಹತವಾಗಿರತಕ್ಕಂತಹ 42 ವರ್ಷಗಳ ಮೌನಾನುಷ್ಠದಲ್ಲಿ ನಿರತರಾಗಿರತಕ್ಕಂತಹ ಶಿವಯೋಗಿಯವರನ್ಯರ ಈ ಪುಣ್ಯಮಯವಾಗಿರತಕ್ಕಂಥ ಕ್ಷೇತ್ರದಲ್ಲಿ ಆ ಒಂದು ಕಥಾಶ್ರವಣವನ್ನು ಮಾಡ್ತಾ ಇದ್ದೇವೆ. ನಾವೆಲ್ಲ ಭಾಗ್ಯಶಾಲಿಗಳು. ಅವರ ಕೃಪೆಯನ್ನು ಪಡೆದುಕೊಂಡು ಅವರ ಒಂದು ಸಾನ್ನಿಧ್ಯದಲ್ಲಿ ಜಗನ್ಮಾತೆಯ ಪುರಾಣವನ್ನು ಕೇಳ್ತೇವೆ. ಈ ಜಗನ್ಮಾತೆಯ ಪುರಾಣ ಮೊದಲು ಯಾರು ಹೇಳಿದ್ದಾರೆ ಅಂದ್ರೆ ಭಗವಂತನಾಗಿರ್ತಕ್ಕಂತಹ ಪರಶಿವ ನಂದೀಶ್ವರನಿಗೆ ಎಲ್ಲಿ ಹೇಳಿದ್ದಾರೆ ಅಂತಂದ್ರೆ ಅದು ಕೈಲಾಸದಲ್ಲಿ ಹೇಳಿದ್ದಾನೆ. ಆ ಕೈಲಾಸದಲ್ಲಿ ಅದನ್ನು ಹೇಳಿದ್ದಾನೆ ಅಂತಂದ್ರೆ ಇಲ್ಲಿರ್ತಕ್ಕಂತಹ ಭೂಲೋಕದ ಕೈಲಾಸ ಯಾವುದು ಅಂದ್ರೆ ನಿತ್ಯವ ಶಿವನಾಮ ಸ್ಮರಣೆ ನಡೀತಕ್ಕಂತಹ ಕ್ಷೇತ್ರ ಇದು. ಮೌನ ಮಲ್ಲಿಕಾರ್ಜುನಪ್ಪಂಗಳವರು ಮೌನ ಮಲ್ಲಿಕಾರ್ಜುನ ಮಠ ಅಂದ್ರೆ ಇದು ಕೈಲಾಸ ಇದ್ದಂಗ. ಇಲ್ಲಿ ನಾವು ಜಗನ್ಮಾತೆಯ ಒಂದು ಪುರಾಣವನ್ನು ಶ್ರವಣ ಮಾಡ್ತೀವಿ ಅಂತಂದ್ರೆ ನಾವೆಲ್ಲ ಇಲ್ಲಿ ಅಮರ ಗಣಗಳಾಗಿರ್ತಕ್ಕಂಥವರ ಪುಣ್ಯ ಎಷ್ಟಾಯಿತು ಅಷ್ಟ ಪುಣ್ಯ ನಮಗೆಲ್ಲ ಆಯಿತು ಅಂತ ಹೇಳಿ ಇಲ್ಲಿ ನಾವು ಶ್ರವಣ ಮಾಡ್ತೇವೆ. ಇಲ್ಲಿ ನಾವೆಲ್ಲ ಕೇಳುವಂಥವರಾಗಿದ್ದೇವೆ. ಕೈಲಾಸಕ್ಕೆ ಎಲ್ಲರೂ ಹೋಗಕ್ಕೆ ಸಾಧ್ಯತೆ ಇಲ್ಲ. ಇದ ಪುರಾಣದೊಳಗೆ ಬರ್ತೈತಿ ಏನಂದ್ರೆ ಮಹಾನ್ ತಪೋಧನರಾಗಿರ್ತಕ್ಕಂಥ ಮಹರ್ಷಿಗಳು ಕೈಲಾಸಕ್ಕೆ ಹೋಗುತ್ತಿದ್ದರು ಅಂತ. ತಪಸ್ಸಿನ ಬಲ ಪುಣ್ಯದ ಬಲ ಇದ್ದಂಥವರು ಮಾತ್ರ ಕೈಲಾಸಕ್ಕೆ ಹೋಗಿ ಅಲ್ಲಿ ಭಗವಂತನ ಒಡ್ಡೋಲಗದಲ್ಲಿ ಭಾಗಿಯಾಗ್ತಿದ್ರು. ಆ ರೀತಿಯೊಳಗೆ ಇವತ್ತಿನ ದಿವಸ ಇಲ್ಲಿ ಬರಬೇಕಾದ್ರೂ ಯಾರಲ್ಲಿ ವಿಶೇಷ ಪುಣ್ಯ ಇದೆಯೋ ಅವರು ಈ ಒಂದು ಅವಿಮುಕ್ತ ಕ್ಷೇತ್ರದಲ್ಲಿ ಬಂದು ಶ್ರವಣವನ್ನು ಮಾಡ್ತಾ ಇದ್ದೇವೆ. ಇಂತಹ ಈ ಶಿವನವರಾತ್ರಿಯ ಅಂಗವಾಗಿ ನಡೆದಿರ್ತಕ್ಕಂತಹ ಈ ದೇವಿ ಮಹಾತ್ಮೆ ಅಂತಕ್ಕಂತಹದ್ದು, ಆ ಒಂದು ದೇವಿ ಮಹಾತ್ಮೆಯನ್ನು ಶ್ರವಣ ಮಾಡತಕ್ಕಂಥವರಿಗೆ ನಮ್ಮೆಲ್ಲರಿಗೆ ಪರಮಪೂಜ್ಯರ ಕೃಪಾಶೀರ್ವಾದ ಸದಾಕಾಲ ನಮ್ಮೆಲ್ಲರ ಮೇಲೆ ಇರಲಿ ಅಂತೇಳಿ ಮತ್ತೊಮ್ಮೆ ಅವರ ಚರಣಾರವಿಂದಗಳಲ್ಲಿ ಪ್ರಾರ್ಥಿಸ್ತಾ ಇವತ್ತು ಪೀಠಿಕಾ ಅಧ್ಯಾಯ ಅಂತಕ್ಕಂತಹದ್ದು ಅದನ್ನು ಪಾರಾಯಣ ಮಾಡಿ ಮುಂದಿನ ವಿಷಯಕ್ಕೆ ಹೋಗೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಪರಮ ಪರತರ ಪರಮ ಮಂಗಳ ಪರಮ ಪೂರ್ಣ ಜ್ಯೋತಿ ಪರಮ ಪರಮ ಚೈತನ್ಯಾತ್ಮ ಪರಮಾಕಾಶ ಪರಮೇಶ ಶರಣ ರಕ್ಷಕ ಸಕಲ ವಿಸ್ತವ ಭೂತ ಭೀಮಾಯೋಧ್ಯ ಪುರಮ ಪರಮ ವರಚಿದ ನಂದ ಗುರುಮಾರ್ಗಮಗೆ ಮಂಗಳವಾ ಯೋಗಿಗಳು ಶಿವನಂದ ರಾಜ ಯೋಗಿಯಾತ್ಮೆಗೆ ಪಾತ್ರನಾಗಿ ಯೋಗಿಯಾರಣ್ಯ ತುಂಗಭದ್ರ ತೀರದಲ್ಲಿ ನೆರವ ಯೋಗಿ ವರನೆ ಹರಿಯುತ ಯೋಧದಿ ಯೋಗಿಗಳ ತಾರೆ ರಾಜ ಯೋಗ ಕೊಡೆಯನು ವರಚಿದಾನಂದಾಖ್ಯ ಗುರುವರನು ಆತನ ನಿಜ ಶಿಷ್ಯನಾರನೆ ಪಾದ
ಎಂದು ಕೇಳುವೆ ದೇವಿ ಚರಿತೆಯ ಗ್ರಂಥ ಮಹಿಮೆಯನ್ನು. ಸಾಧನಾಗದ ಕರ್ಮಗಳು ತಾವು ಸಾಧನಾಗವು ದೇವಿ ಚರಿತದೆ. ವಾದಿಗಳು ಭಂಜನಾರು ಶತ್ರುನಾಶರು. ಕಾದು ಇರ್ಪಳು ದೇವಿ ನಿತ್ಯದಿ ಓದುತ್ತ ಹರಿ ಚರಿತವನು ಸೋದ ಸಂಪತ್ತು ಸಹಿತ ರಕ್ಷಿಗಳು ಬಿಡದೆ ರಕ್ಷಿಗಳು ಬಿಡದೆ. ಗ್ರಂಥವಿಲ್ಲ ಭೂತ ಹೋಗುವುದು ದೇವಿ ಚರಿತದ. ಮಾತು ಕೇಳದೆ ಬಿಡುವುದೈ ಮಾತವು ಹೊರಮನೆಗ. ಪ್ರೀತಿ ಮಾಡಿದರು ರಾಜನೇ ಜಗನ್ಮಾತ ಚಂದ್ರವು ಒಗ್ಗಡೆ. ಯಾತರವು ಭಯ ಭವಗೆ ಸರ್ವವು ವಶಕರವು ಇವರು. ಬಡಿದಿರಲು ಭೂತವದು ಅವನಿಂದಿಡಲು ಬೇಕೈ ಭಸ್ಮದಂತರೆ. ನುಡಿಯಬೇಕು ಸಮಗ್ರ ಗಂಧವದಲ್ಲಿ ಭಸ್ಮ. ಬಿಡಲು ಬೇಕಿ ಕರೆದು ದಶ ದಿನ ಬಿಡುವುದೈ ಮಹಾಭೂತ ಹಿಡಿದು. ಹಿಡಿದ ಮಣಿಪಡಿಸಿದರೆ ಬಿಡುವುದು ಸತ್ಯ ಸಿದ್ಧವಿದು. ವಶಕರವು ಬೇಕಾಗದವನಿಗೆ ಹುಸಿಯು ಯೋಗದೆ ಪೂರ್ಣ ಗ್ರಂಥವ. ಹೆಸರಿ ನಿತ್ತನೆ ಪಡಿಸಿದಂದರೆ ಸಂತತಿಯ ದಿನದಿ. ಹಸರಿಸದೆ ನಿಜ ಚಿತ್ತ ಬದಲದೆ ದೆಸೆಯ ನೋಟೋದಿ ಮನನಾದ. ಅಸಮ ವಶಕರ ಭವನಿಗಾವುದು ನೆನೆದ ಪರಿಯಲ್ಲಿ. ಒಂದು ದಿನದಿ ಸಮಗ್ರ ಗ್ರಂಥವ ನಂದು ಓದಲೇಬೇಕು ಈ ಪರಿ. ಸಂದೇಹವಿಲ್ಲದ ಒಂದು ಸಂವತ್ಸರವು ಓದಿದೊಮ್ಮೆ. ಅಂದು ಪ್ರತ್ಯಕ್ಷಳು ದೇವಿಯು ಒಂದು ಕಂದವ ಓದಿದಳೆಗು. ಎಂದು ಕೊಡುವಳು ಫಲವನವನೆದು ನಂಬುವುದು ಜಗವೆಲ್ಲ ನಂಬುವುದು ಜಗವೆಲ್ಲ. ಕಣ್ಣಲೆರಡೆ ಉಂಡಲೋದರು ಚಂಡ ಫಲತಾನೌದು ಹರಿ. ಕಣ್ಣಲೋದರು ದೇವರಂದದು ಪೂಜೆ ಕೊಡುತ್ತಲಿಹ. ಖಂಡಿತದ ಲವ ಬೆಳೆದ ದೈವರು ಶಣ್ಣನೆದು ಉದಿತವಾದ. ಚಂಡಿಯೇ ತಾನಾಗಿ ಗಣಜಿ ಶಕ್ತಿ ಜನಿಸುವಳು. ಆಸನವ ದಿಕ್ಕುಗಳೊಳಗಿದೆ ಆಸನದಂತೆ ಹೋದರು. ವಾಸವಾಹುದು ಫಲವು ಸಂಶಯವಿಲ್ಲದಿದ್ದರಲ್ಲಿ. ವಾಸನೆ ಸುಗಂಧ ಪುಷ್ಪಗಳಾಸು ಧೂಪಾದೀಪವಿಲ್ಲದಲ್ಲಿ. ಈ ಸುಮನೆಯಲ್ಲಿ ದೇವಿ ಮಹತ್ವೆ ಓದುವರು. ಪೂಜೆ ಮಾಡಿ ಓದಬೇಕಿದ ಪೂಜಿಸದಲಿದ ನೋದಬಾರದು. ಪೂಜಿಸುತ್ತಲಧ್ಯಾಯ ಅಧ್ಯಾಯಗಳ ಭಕ್ತಿಯಲ್ಲಿ. ಪೂಜಿಸುತ್ತಲೋ ಗುಣಿಹನಾದೊಡೆ ರಾಜನಾಗುವನು ದೇವಿ ದಯದಲ್ಲಿ. ಸೋಚಿಗವೆ ತಾನೇನು ಪರಮೇಶ್ವರಿಯ ಕರುಣದಲ್ಲಿ. ಓದುವುದು ನಿಂತಾಗದಿದ್ದೊಡೆ ಹೋಗುವುದು ತದ ಕಷ್ಟಮೆಯಲ್ಲಿ. ಸೋದುವುದು ನವಮಿಯಲ್ಲಿ ಚತುರ್ದಶಿ ಪೌರ್ಣಮಾಸದಲ್ಲಿ. ಓದುವುದು ಪ್ರಭು ಭೌಮ್ಯವಾರದಲ್ಲಿ. ಓದುವುದು ನವರಾತ್ರಿಯಲ್ಲಿ. ಓದಿದೊಡೆ ಮಹಾಪುಣ್ಯ ಚಿತ್ತದಲ್ಲಿ ಓದಿದ ಮನವಿದು. ಆನಶಕ್ತಿಯ ಮಂತ್ರವಾಗಲಿ ತಾವು ನ್ಯಾಸವ ಮಾಡಿ ಬಳಿಕಲಿ. ದೇವಿ ಚರಿತವನಿದ ನಿತ್ಯದಲ್ಲೋದಿಕೊಂಡಿರಲು. ಇವಳೈ ಬೇಡಿದ್ದ ಬಯಕೆಗಳಾವ ಪ್ರಯೋಗಗಳಾದ. ತಾವು ಶೀಘ್ರದ
ಒಂದೆರಡು ನಾಲ್ಕಾಗಿ ದೇವಿಯ ಕರುಣೆ ಬಾಳುವುದು. ಎಂದು ಕೇಳಿದ ಜನರು ಈ ಅಪ್ಪಂದ ನಿತ್ಯದ ಓದಿಕೊಳ್ಳಿ. ಸಂದೇಹ ತಾನೆಲ್ಲ ಮುಚ್ಚಿದ ಎಂದ ದಯವಿರುವುದು. ಗುರುಚಿದಾನಂದ ದಯವಿರುವುದು. ಗುರುಚಿದಾನಂದ ದಯವಿರುವುದು. ಈ ರೀತಿಯಾಗಿ ಈ ಗ್ರಂಥಕರ್ತರಾಗಿರತಕ್ಕಂತಹ ಚಿದಾನಂದ ಅವಧೂತರು ಈ ಪೀಠಿಕಾಧ್ಯಾಯದಲ್ಲಿ ಜಗನ್ಮಾತೆಯ ಸ್ತೋತ್ರವನ್ನು ಮಾಡಿ ತಮ್ಮ ಪರಿಚಯವನ್ನು ಹೇಳಿಕೊಳ್ತಾರೆ. ಮೊದಲಿಗೆ ಯೋಗಿಯಳು ಶಿವಾನಂದರಾಜ ಯೋಗಿಯಾಜ್ಞೆಗೆ ಪಾತ್ರನಾಗಿಹ ಯೋಗಿಯಾರನೆ ತುಂಗಭದ್ರಾ ತೀರದಲ್ಲಿ ಮರೆವ ಯೋಗಿ ವರಹಣೆಯ ನಿರುತ ಯೋಧ್ಯದಿ ಯೋಗಿಗಳ ದಾತಾರೆ ರಾಜ ಯೋಗ ಕೊಡೆಯನು ವರಚಿದಾನಂದ ಅಕ್ಷ ಗುರುವನು ಆತನಾನಿಯ ಶಿಷ್ಯನಾರಣೆ ಪಾತಕಗಳು ಪವಿತ್ರ ಸರ್ವವ ದೂತ ಶ್ರೀ ಗುರು ಚಿದಾನಂದ ಅವಧೂತನು ಗುರುವಿನ ಆಜ್ಞೆಯಲ್ಲಿ ಅಂತ ಹೇಳಿ ಶಿವಾನಂದರಾಜರಾಗಿರ್ತಕ್ಕಂತಹ ಯೋಗಿಗಳ ಶಿಷ್ಯನಾಗಿರ್ತಕ್ಕಂತಹ ನಾನು ಚಿದಾನಂದ ಅವಧೂತ ಅಂತಕ್ಕಂಥ ನಾಮಾಭಿಧೇಯನಾಗಿರ್ತಕ್ಕಂತಹ ನಾನು ಗುರುವಿನ ಆಜ್ಞೆಯಲ್ಲಿ ಈ ಒಂದು ಗ್ರಂಥವನ್ನು ಬರಿತಾ ಇದ್ದೇನೆ ಅಂತಕ್ಕಂತಹದ್ದನ್ನು ನಮಗೆಲ್ಲ ತಿಳಿಯಪಡಿಸ್ತಾ ಇದ್ದಾರೆ. ಈ ಪೀಠಿಕಾಧ್ಯಾಯದಲ್ಲಿ ಜಗನ್ಮಾತೆಯ ಈ ಒಂದು ಗ್ರಂಥವನ್ನು ಯಾವ ಯಾವ ರೀತಿಯಾಗಿ ನಾವು ಪಠನೆಯನ್ನು ಮಾಡಬೇಕು, ಈ ಪಠನವನ್ನು ಮಾಡ್ತಾ ಇರ್ತಕ್ಕಂತಹ ಗ್ರಂಥವನ್ನು ಎಂತೆಂಥ ಆಸನದಲ್ಲಿ ನಾವು ಕುಳಿತು ಓದಬೇಕು, ಇದರಿಂದ ಏನೇನು ಸಿದ್ಧಿಗಳಾಗ್ತವೆ ಅಂತಕ್ಕಂತಹದ್ದನ್ನು ನಮಗೆ ಬಹಳಷ್ಟು ಮಾರ್ಮಿಕವಾಗಿ ತಿಳಿಪಡಿಸ್ತಾ ಇದ್ದಾರೆ. ಈ ಗ್ರಂಥ ಮಹಾತ್ಮೆ ಅಂತಕ್ಕಂತಹದ್ದನ್ನು ಈ ಒಂದು ಪೀಠಿಕಾಧ್ಯಾಯದಲ್ಲಿ ನಮಗೆಲ್ಲ ತಿಳಿಪಡಿಸ್ತಾ ಇದ್ದಾರೆ. ಈ ದೇವಿಯ ಚರಿತ್ರೆ ಅಂತಕ್ಕಂತಹದ್ದನ್ನು ಯಾವ್ಯಾವ ಸಂದರ್ಭದಲ್ಲಿ ನಾವು ಓದಬೇಕು, ಯಾವ್ಯಾವ ಸಂದರ್ಭದಲ್ಲಿ ನುಡಿಬೇಕು ಅಂತ ಹೇಳ್ತಾರೆ. ಜಗನ್ಮಾತೆಯ ಈ ಚರಿತ್ರೆಯನ್ನು ನಡೆಯುತ್ತಲೇ ಈ ಚರಿತೆ ಸ್ಮರಿಸಲಿ, ನುಡಿಯುತ್ತಲೇ ಈ ಚರಿತೆ ಸ್ಮರಿಸಲಿ, ಕೊಡುವ ಕುಂಭಗಳಿಗೆ ಈ ಚರಿತೆಯನ್ನು ಸ್ಮರಿಸಿದೊಡೆ. ಯಾವಾಗ ನಿನಗೆ ಸಾಧ್ಯ ಆಗ್ತದೋ ಅವಾಗೆಲ್ಲ ಸ್ಮರಣೆ ಮಾಡಿಕೊ ಅಂತ ಹೇಳ್ತಾರೆ ಅವರು. ಇದಕ್ಕೆ ಜಗನ್ಮಾತೆಯ ಸ್ಮರಣೆಯನ್ನು ಮಾಡಲಿಕ್ಕೆ ಯಾವುದೇ ಕಾಲದ ನಿರ್ಬಂಧವಿಲ್ಲ. ನೀವು ಯಾವುದೇ ವ್ಯವಹಾರ ಮಾಡ್ತಿರ್ತೀಯಲ್ಲ ಅವಾಗಲೂ ಸಹಿತ ಸ್ಮರಣೆಯನ್ನು ಮಾಡು. ಏನು ಕೊಡತಕ್ಕಂಥ ವ್ಯವಹಾರವನ್ನು ಮಾಡ್ತೀಯಲ್ಲ ಅವಾಗಲಾದರೂ ಇದನ್ನು ನೀನು ಸ್ಮರಣೆಯನ್ನು ಮಾಡು. ಅಂತಹ ಸ್ಮರಣೆಯನ್ನು ನೀನು ಸದಾವಕಾಲದಲ್ಲಿ ಮಾಡಿದ್ದೇ ಆದರೆ ಜಗನ್ಮಾತೆ ಅಂತಕ್ಕಂಥವಳು ನಿನ್ನನ್ನು ಎಡೆಬಿಡದೆ ದಯಾಸಾಗರಳಾಗಿ ನಿನ್ನನ್ನು ಕಾಪಾಡ್ತಾಳೆ ಅಂತಕ್ಕಂತಹದ್ದನ್ನು ನಮಗೆಲ್ಲ ತಿಳಿಸಿ ಹೇಳ್ತಾರೆ. ಇದನ್ನು ಓದುವುದರಿಂದ ಏನೇನಾಗ್ತದೆ ಅಂತ ಹೇಳ್ತಾರಂದ್ರೆ, ಸಾಧನಾಗದ ಕಾಮ್ಯಗಳು ತಾವು ಸಾಧನಾಗುವು ದೇವಿ ಚರಿತರಿ, ವಾದಿಗಳು ಮುಖ ಪಂಜನ ಶತ್ರುನಾಶ. ನಿನಗೆ ಯಾವ ಕೆಲಸ ಕಾರ್ಯಗಳು ಸಾಧನೆಯಾಗುವುದಿಲ್ಲ ಅಂತ ಅನಿಸ್ತದೋ ಅಂತಹ ಕೆಲಸ ಕಾರ್ಯಗಳೆಲ್ಲವೂ ಈ ಜಗನ್ಮಾತೆಯ ಪುರಾಣ ಪಠಣದಿಂದ ನಿನಗೆ ಸಾಧ್ಯತೆ ಆಗ್ತವೆ. ವಾದಿಗಳಾಗಿರ್ತಕ್ಕಂಥವರು, ಶತ್ರುಗಳಾಗಿರ್ತಕ್ಕಂಥವರು ಎಲ್ಲರೂ ಸಹಿತ ನಿನಗೆ ಅನುಗುಣವಾಗಿ ನಡೆದುಕೊಳ್ತಾರೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಅನಂತರದಲ್ಲಿ ಈ ದೇವಿಯ ಚರಿತ್ರೆಯನ್ನು ಓದುವುದರಿಂದ ಮುಂದೆ ಭೂತದಂಥ ಪಿಶಾಚಗಳಾಗಿರ್ತಕ್ಕಂಥವುಗಳೆಲ್ಲವೂ ಪಲಾಯನವನ್ನು ಮಾಡುತ್ತವೆ ಅಂತ ಹೇಳ್ತಾರೆ. ಭೂತ ಗ್ರಹದಳು ಗ್ರಂಥ ವಿರಳ ಭೂತ ಹೋಗುಲು ದೇವಿ ಚರಿತದ ಮಾತು ಕೇಳಿದೊಡೆ ಬಿಡುವುದೈವ ಗ್ರಹವರಮನೆಯ ಪ್ರೀತಿ ಮಾಡಲು ರಾಜರಿ ಜಗನ್ಮಾತೆ ಚಾರಿತ್ರಗಳು ಖ್ಯಾತರನು ಭಯಭಾಗ್ಯ ಸರ್ವ ಗ್ರಹದೊಳಗೆ
ದೇವಿಯ ಪುರಾಣವನ್ನು ನಾವು ಓದಿದ್ದೇ ಆದರೆ, ಜಗನ್ಮಾತೆಯ ಪುರಾಣವನ್ನು ಪಠಿಸಿದ್ದೇ ಆದರೆ ಆ ಭೂತ ಅಂತಕ್ಕಂತಹದ್ದು ಮಣಿಯನ್ನು ಬಿಟ್ಟು ಹೊರಬೀಳುತ್ತದೆ ಅಂತ ಹೇಳ್ತಾರೆ. ಯಾವಾಗ ಭೂತ ಅಂತಕ್ಕಂತಹದ್ದು ಹೊರಬೀಳುತ್ತದೆ ಅಂತ ಹೇಳ್ತಾರೆ ಅಂದರೆ, ಆ ಜಗನ್ಮಾತೆಯನ್ನು ಪಠನ ಮಾಡತಕ್ಕಂತಹ, ಜಗನ್ಮಾತೆಯನ್ನು ಅನ್ಯೋನ್ಯವಾಗಿ ಸೇವಿಸ್ತಕ್ಕಂತಹ ಒಬ್ಬ ಯೋಗಿ ಬಂದು ಏನಾದರೂ ಆ ಮನೆಯನ್ನು ಪ್ರವೇಶ ಮಾಡಿದರೆ ಅಲ್ಲಿರ್ತಕ್ಕಂಥ ಭೂತ ಪಿಶಾಚಾದಿಗಳೆಲ್ಲವೂ ಹೊರಟು ಹೋಗ್ತವೆ. ನೀವೇ ಪಠನ ಮಾಡಿದರೂ ಹೊರ ಹೋಗ್ತವೆ. ಪಠನ ಮಾಡತಕ್ಕಂತಹ ಒಬ್ಬ ಶಿವಯೋಗಿ ಕಾಲಿಟ್ಟರು ಅವು ಹೊರ ಹೋಗ್ತವೆ. ಮನೆಯೊಳಗೆ ಭೂತ ಬಾಧೆ ಅಂತಕ್ಕಂತಹದ್ದು ಆಯಿತು ಅಂದರೆ ಆ ಮನೆಯೊಳಗೆ ಏನು ಬೇಕಾದ್ದು ತಂದಿಡ್ರು, ನೀವು ಏನೂ ಇಡೋಂಗಿಲ್ಲ. ಅಲ್ಲಿ ಹಿಂದೊಂದು ಘಟನೆ, ಧಾರವಾಡದೊಳಗೆ ಭೂಸ್ಥಳಿ ಮಠ ಅಂತ ಹೇಳಿ ಒಂದು ಮಣಿತನ. ಅವ್ರು ಏನು ಅಂತಂದ್ರೆ, ಆ ಧಾರವಾಡದೊಳಗೆ 3 ಜನ ನೌಕರದಾರ, ಅವ್ರ ಮನೆಯೊಳಗೆ 3 ಜನ ನೌಕರದಾರರು, 3 ಜನರ ಪಗಾರ. ಅವಾಗ ಏನಾಗ್ತೈತಿ ಅಂತಂದ್ರೆ, ಅವ್ರ ಕಿಲ್ಲಾದೊಳಗೆ, ಅವ್ರ ಮನೆ ಹಳಿ ಕಿಲ್ಲಾದೊಳಗೆ, ಅವ್ರ ಮನೆಯೊಳಗೆ ಇರೋರು ಎಷ್ಟು ಜನ ಅಂತಂದ್ರೆ 3 ಜನ ನೌಕರದಾರ್ರಿ, ಅವ್ರಿಗೆ 3 ಮಂದಿ ಹೆಣ್ಣರು, ಆ ನಂತರ ತಂದೆ ತಾಯಿ, 8-10 ಜನ ಸಣ್ಣ ಸಣ್ಣ ಮಕ್ಕಳು ಹಿಡ್ಕೊಂಡು 8-10 ಜನ. 15 ದಿವಸಕ್ಕೆ ಒಂದು ಚೀಲ ಜೋಳ ಖಾಲಿ ಹಾಕಿತ್ತಂದ್ರೆ, 15 ದಿವಸಕ್ಕೆ ಒಂದು ಚೀಲ ಜೋಳ ಖಾಲಿ. ಆಮೇಲೆ ಮನ್ಯಾಗ ರೊಕ್ಕ ತಂದು ಬೇಕಾದಷ್ಟು ಟೆಜ್ರಾಗ ಖಾಲಿ ದಿನ. ಆಮೇಲೆ ಅವ್ರ ಮನ್ಯಾಗ ಒಂದು ಅಜ್ಜಿ ಹೇಳ್ತಿದ್ರು, ರತ್ನದ ಹಳ್ಳಿ ಕಾಲದಿಂದ ಇತ್ತು, ಆ ರತ್ನದ ಹಳ್ಳಿ ಇದ್ದಿದ್ದು ಎಕ್ಕಿ ಹೂವಾಗಿತ್ತು. ಹೀಗೆ ಅಲ್ಲಿ ಏನು ಅಂತಂದ್ರೆ, ಯಾರನ್ನು ಕೇಳ್ರಿ, ನಿಮ್ಮ ಮನೆಯೊಳಗೆ ಮಹಾನ್ ಭೂತ ಐತಿ, ಅದನ್ನು ನಿವಾರಣೆ ಮಾಡಬೇಕು, ಆ ಹೋಮ ಮಾಡಬೇಕು, ಈ ಹೋಮ ಮಾಡಬೇಕು, ಮೃತ್ಯುಂಜಯ ಹೋಮ ಮಾಡಬೇಕು. ಎಲ್ಲ ಮಾಡಿದರು. ಚೀಟಿ ಆದ ಚಪಾತಿ ಮುಗಿದು ಎಲ್ಲ ಮುಗಿದ್ರು ಆ ಬಾಧೆ ನಿವಾರಣೆ ಆಗಕ್ಕೆ ತಯಾರಿಲ್ಲ. ರೊಟ್ಟಿ ಬುಟ್ಟ್ಯಾಗ ರೊಟ್ಟಿ ಮಾಡಿ ಹಿಂಗೆ ಇಟ್ಟು ಆ ಹೆಣ್ಮಗಳು ಕದ ಹಾಕೊಂಡು ಹೊರಗೆ ಬಂದು ಒಳಗೆ ಹೋಗೋದ್ರಾಗ ರೊಟ್ಟಿ ಬುಟ್ಟಿ ಖಾಲಿ. ಹೆಂಗಿರ್ಬೇಕ್ರಿ ಅಂದ್ರೆ, ಕೊನೆಗೆ ಹೆಂಗೆ ಅಂತಂದ್ರೆ, ಅವರೆಲ್ಲ ಸಾಕಾಗಿ ಜೀವನ ಸಾಕಪ್ಪ ಅನ್ನೋ ಹೊತ್ತಿಗೆ ಅವರಿಗೆ ಯಾರು ಸುದ್ದಿ ಹೇಳ್ತಾರೆ, ಮೌನ ಮಲ್ಲಿಕಾರ್ಜುನಪ್ಪಂಗಳವ್ರದ್ದು. ಆ ಸುದ್ದಿ ಹೇಳಿದಾಗ ಅವ್ರು ಅಲ್ಲಿಂದ ಓಡೋಡಿ ಬಂದು ಅಜ್ಜವ್ರಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿ, ಯಪ್ಪ ನಮ್ಗೆ ಹಿಂಗಾಗೈತಿ, ಮನ್ಯಾಗ ಏನೇನು ಈಡಾಗಲ್ದು, ಹೀಗೆಲ್ಲ ಘಟನೆಗಳು ಮನೆಯಾಗ ನಡೀಕತ್ತೇವು, ಹೆಂಗೆ ಮಾಡೋದು ಅಂತ ಹೇಳಿ ಅವ್ರು ಹೇಳಿದಾಗ ಅಜ್ಜವ್ರವ್ರಿಗೆ ಮನೆಯೊಳಗೆ ದೇವಿ ಪಾರಾಯಣ ಮಾಡ್ರಪ್ಪ, ಇದನ್ನು ಮಾಡಂದ್ರೆ ಅವ್ರು ಮಾಡಕ್ಕೆ ಹೋದ್ರೆ ಮಾಡ್ಬೋದು ಅನ್ನೋದು. ಕೊನೆಗಳಿಗೆ ಅವರು ಇಲ್ರಿ, ಇಂಥವ್ರೊಬ್ಬರು ಮೃತ್ಯುಂಜಯ ಹೋಮ ಹೇಳ್ಯಾರ್ರಿ, ಚಂಡಿಕಾ ಹೋಮ ಹೇಳ್ಯಾರ್ರಿ, ಮಾಡಬೇಕು, ಅದನ್ನು ಮಾಡಿಸ್ರಿ ಅಂದ್ರೆ ಅಜ್ಜವರು. ಅದನ್ನು ಮಾಡಿಸ್ರು ಇನ್ನೂ ಕೆಲಸ ಆಗಲಿಲ್ಲ. ಕೊನೆಗೆ ನೀವೇ ಬರಬೇಕು, ಪಾದ ಹಾಕಬೇಕ್ರಿಪ್ಪ ಅಂದಾಗ ಸದಾವಕಾಲ ಜಗನ್ಮಾತೆಯ ಸ್ಮರಣೆಯಲ್ಲಿ, ಶಿವನಾಮ ಸ್ಮರಣೆಯಲ್ಲಿ ಇರ್ತಕ್ಕಂತಹ ಶಿವಯೋಗಿ ವರಣ್ಯರು ಅವ್ರ ಮನೆಗೆ ಹೋದರು. ಅವ್ರ ಮನೆಗೆ ಹೋದರೆ ಹೆಂಗೆ ಒಂದು ವಿಚಿತ್ರ ಘಟನೆ ಅಂದ್ರೆ, ಇವರು ಹೋಗಿ ಒಳಗೆ ಪಾದ ಹಿಡಿತಿದ್ರು, ಪಾದ ಹಿಡಿದಾಗ ರೊಟ್ಟಿ ಬುಟ್ಟಿ ಅಂತರ ಮ್ಯಾಲ ಹಾರಿ ಹಿಡ್ಕೊಂತು, ಎಲ್ಲಿಗೆ ಮ್ಯಾಗಿನ ಮಳೆಗೆ ಎತ್ಕೊಂತದು. ರೊಟ್ಟಿ ಬುಟ್ಟಿ ಮ್ಯಾಲ ಹೋಗಿ ಹತ್ಕೊಂಡು ಮತ್ತೆ 2ನೇ ಪಾದ ಒಳಗೆ ಏನಿಟ್ಟರು, ಆ ಬುಟ್ಟಿ ತರ ದಪ್ಪ ಒಂದು ತೆಳಗೆ ಬಿತ್ತು. ಒಳಗಿನ ರೊಟ್ಟಿ ಹೋಗಿದ್ದರೆ ಬುಟ್ಟಿ ಒಂದು ತೆಳಗೆ ಬಿತ್ತು. ಆವಾಗ ಅಜ್ಜವರಲ್ಲಿ ಹೋಗಿ ಶಿವಪೂಜೆಯನ್ನು ಮಾಡಿಕೊಂಡು ಪಾರಾಯಣವನ್ನು ಮಾಡಿ ಇದೆಲ್ಲವನ್ನು ಮಾಡಿ ಬಂದ ಮೇಲೆ ಅವ್ರ ಮನೆಯಾಗ ಇದ್ದಿದ್ದು ಎಕ್ಕಿ ಹೂವು ಇತ್ತಲ್ರಿ, ಹೊಳ್ಳಿ ರತ್ನದ ಹಳ್ಳ ಅಥವಾ ರತ್ನದ ಹಳ್ಳ. ಅಂದರೆ ಆ ಭೂತ ಬಡಿರ್ತಕ್ಕಂತಹ ಮನೆಯ ಅವಸ್ಥೆ ಹೆಂಗಿರ್ತದೆ, ಅದರ ನಿವಾರಣೆ ಅಂತಕ್ಕಂತಹದ್ದು ಆ ಶಿವಯೋಗಿ ವರಣ್ಯರ ಸದಾವಕಾಲ ಜಗನ್ಮಾತೆಯ ಸ್ಮರಣೆ ಇರ್ತಕ್ಕಂತಹ ಒಬ್ಬ ಯೋಗಿ ವರಣ್ಯದ ಪಾದ ಸ್ಪರ್ಶದಿಂದ ಆ ಭೂತ ಅಂತಕ್ಕಂಥವು ಹೆಂಗೆ ಅಂತಂದರೆ, ಅವು ಒಬ್ಬ ಶಿವಯೋಗಿ ವರಣ್ಯನ ದರ್ಶನವನ್ನು ಪಡ್ಕೊಂಡು, ಹಿಂದೆ ತಾವೆಲ್ಲ ಕೇಳಿರಬೇಕು, ಯಡಿಯೂರು ಸಿದ್ಧಲಿಂಗೇಶ್ವರ ಒಂದು ಚರಿತ್ರೆಯಲ್ಲಿ ಅವರು
ಹುಟ್ಟಿದ ಆರಂಭದೊಳಗೆ ಏನಾಗ್ತದೆ ಅಂತಂದ್ರೆ ಒಂದಷ್ಟು ಭೂತಗಳು ಬಂದು ಅವರು ದರ್ಶನ ಪಡ್ಕೊಂಡು ಮುಕ್ತಿಯನ್ನು ಹೊಂದವು. ಯಾಕೆ ಅಂತಂದರೆ ಅವು ಮೇಲು ಮಾಡಿರ್ತಕ್ಕಂತಹ ಶಾಪವನ್ನು ಹೊಂದಿ ಭೂತದ ಜನ್ಮ ಬಂದಿತ್ತು. ಅವಾಗ ವಿಶಾಪವನ್ನು ಕೇಳಿದಾಗ ಹೇಳ್ತಾನೆ ಶಿವ, ನಮ್ಮ ಔಷಧನಾಗಿರ್ತಕ್ಕಂತಹ ಸಿದ್ಧಲಿಂಗೇಶ್ವರ ಯಾವಾಗ ಬಂದು ನಿಮಗೆ ದರ್ಶನ ಕೊಡ್ತಾನೋ ಅವಾಗ ನಿಮಗೆ ಮುಕ್ತಿ ಅಂತ ಹೇಳಿದ್ದು. ಆ ಪ್ರಕಾರವಾಗಿ ಸಿದ್ಧಲಿಂಗೇಶ್ವರ ಬಂದ ಮೇಲೆ ದರ್ಶನವನ್ನು ಪಡ್ಕೊಂಡು ಅಲ್ಲಿದ್ದ ಜಾಗ ಖಾಲಿ ಮಾಡಿದರು. ಹಾಗೆ ಆ ಭೂತಗಳಂತಕ್ಕಂಥವು ಹೇಗೆ ಅಂತಂದ್ರೆ ಒಬ್ಬ ಶಿವಯೋಗಿ ವರಣ್ಣನ ಆ ಒಂದು ಬರುವಿಕೆಗಾಗಿ ಕಾಯ್ತಿರ್ತಾವೆ. ಅವಕ್ಕೆ ನೀವು ಎಷ್ಟು ಸೈನಿಕ ಹೋಮ ಹಚ್ಚರಿ, ಅವಕ್ಕೆ ನೀವು ಬೇಕಾದ ಮಾಡ್ರಿ, ಏನು ಮಾಡಿದ್ರು ಹೋಗಲ್ಲ. ಅವಕ್ಕಿಂದ ಅವಧಿ ಕೊಟ್ಟಿರ್ತಾನೆ ಪರಮಾತ್ಮ. ಅಂತಹ ಯೋಗಿ ದರ್ಶನ ಆದ ನಂತರ ಅವಕ್ಕೆ ಮುಕ್ತಿ ಸಿಕ್ಕ ಮೇಲೆ ಅಲ್ಲೇ ಕುಳಿತಾವೆ, ಮೇಲೆ ಹೋಗಿಬಿಟ್ಟಿರ್ತಾವೆ. ಆ ರೀತಿಯಾಗಿರ್ತಕ್ಕಂತಹ ಆ ಒಂದು ಭೂತ ಬಡಿರ್ತಕ್ಕಂತಹ ಮಣಿ ಅವಸ್ಥೆ ಹೆಂಗಿರ್ತೈತೆ ಅಂದ್ರೆ ಹಾಗೆ ಇರ್ತದೆ ಅಂತ. ಇಲ್ಲಿ ಒಂದಷ್ಟು ಹುಡುಗರು ಬಂದು ಕುಂತಾರೆ. ಇಲ್ಲಿ ಯಾದಗಿರಿಯವರು ಬಂದಾರೆ. ಅವ್ರ ಮನೆಯಾಗೂ ಹಾಗೆ ಇತ್ತು ಸಮಸ್ಯೆ. ಒಂದೇ ಮನೆಯೊಳಗೆ ಆ ಹುಡುಗರಿಗೆ ಗೊತ್ತಿಲ್ಲ. ಆದ್ರೆ ಅವ್ರ ಅಜ್ಜ ಹೇಳ್ತಿದ್ದ ನಮ್ಗೆ, ಆ ಮಣಿ ಪಾಯ ಹಾಕಬೇಕು ಅಂತಂದ್ರೆ ಆ ಮಣಿಯೊಳಗೆ ದೊಡ್ಡ ದೊಡ್ಡ ಏನಂದ್ರೆ ಇವು ಒಳಕಲ್ಲು ಹತ್ತಿದ್ವು ಅಂತ. ಮಣಿ ಆ ಪಾಯ ತೆಗಿಬೇಕಾದ್ರೆ ಒಳಕಲ್ಲು ಹತ್ತಿದ್ರೆ ಒಂದು 20-30 ಒಳಕಲ್ಲು ಹತ್ತವು. ಅವ್ರ ಮನೆ ಒಳಗೆ ಅಲ್ಲಿ ಟ್ರ್ಯಾಕ್ಟರ್ ಹೋಗಂಗಿಲ್ಲ ಅಂತ ಸಂದ್ರೆ ಐತಿ. ಒಳಕಲ್ಲು ಹತ್ತಿದ ಮೇಲೆ ಸುತ್ತರಿಗೆ ಎಲ್ಲ ಒಳಕಲ್ಲು ಅವ ಅಜ್ಜ ಆರಿಸಿಟ್ಟು ಇನ್ನು 4 ಮಂದಿ ಕೂಡಿ ಎತ್ತಿ ಬಿಡ್ಬೇಕು. ಅವನ್ನ ಎತ್ತು ಇಟ್ಟು ನಾಳೆ ಹೆಂಗೆ ಒಯ್ದು ಗಾಡಿ ತರೋದು, ಚಕ್ಡಿ ಮಾಡೋದು, ಕಡೆಗೆ ಎಲ್ಲರೂ ಕತ್ತಿ ತಂದು ಕತ್ತಿ ಮೇಲೆ ಹೇರ್ಬೇಕಂತ ವಿಚಾರ ಮಾಡ್ಯಾನ ಅರ್ಧ ರಾತ್ರಿ. ಹೆಂಗೆ ಮುಂಜಾನೆ ಹೆಂಗೆ ಒಯ್ದಪ್ಪ ಅಂತ ವಿಚಾರ ಮಾಡಿ ಎಲ್ಲ ದಂಡಿಗೆ ಇಡಿಸಿ ಮನೆಗೆ ಹೋಗಿ ಒಳ್ಳೆ ಆ ಜಾಗಕ್ಕೆ ಮುಂಜಾನೆ ಬರೋದ್ರಾಗ ಅವು ಅಷ್ಟು ಒಳಕಲ್ಲು, ಒಂದು ಒಳಕಲ್ಲಿಲ್ಲ, ಅಷ್ಟು ಮಾಯಾಗಿಬಿಟ್ಟ. ಯಾರ ಟ್ರ್ಯಾಕ್ಟರ್ ತೊಗೊಂಬಂದು ಹೇರ್ಕೊಂಡು ಹೋಗ್ಯಾರಂತಾರ, ಒಳಗೆ ಸಂದ ರೀತಿ ಏನೂ ಇಲ್ಲ. ಅವಾಗ ಇದು ಹೆಂಗಪ್ಪ ಜಾಗ, ಇದೇನು ಉಜ್ಜಲ್ ಮಾಡಿದಂತಿಲ್ಲ ಅಂತ ಅಜ್ಜ ಅನ್ಕೊಂಡಿದ್ದ ಬಂದು ಅಪ್ಪವ್ರ ಮುಂದೆ ಹೇಳಿದ. ಅಂದರೆ ಆ ರೀತಿಯೊಳಗೆ ಆ ಮನೆ ಕಟ್ಟಿದ ನಂತರನೂ ಸಮಸ್ಯೆಗಳಾದವು ಅವ್ರಿಗೆ. ಮನೆಯೊಳಗೆ ಬಹಳಷ್ಟು ಜನ ಸೊಸೈಡ್ ಮಾಡ್ಕೊಂಡ್ರು. ಆಮೇಲೆ ಏನಾಯ್ತು ಅಂತಂದ್ರೆ 4-5 ಜನ ಮನೆಯೊಳಗೆ ಸೊಸೈಡ್ ಮಾಡಿಕೊಂಡ್ರು. ಭಾಳಷ್ಟು ಜನರನ್ನು ಕೇಳಿದರು ಏನು ಮಾಡಬೇಕು ಅಂತ ಹೇಳಿ. ಅಲ್ಲಿ ಆಮೇಲೆ ಜಗದ್ಗುರುಗಳ ಹತ್ರ ಹೋದ್ರು, ಶ್ರೀಶೈಲ ಅವ್ರ ಕಡೆ ಅವರು ಅಂದ್ರೆ ಮೃತ್ಯುಂಜಯ ಹೋಮ ಹಚ್ಚರಿ, ಇದನ್ನು ಮಾಡ್ರಿ, ಇನ್ನೆಲ್ಲವನ್ನು ಮಾಡಿದರು. ಕೊನೆ ಕಾಲಕ್ಕೆ ಆ ಕಡೆ ಫಂಕ್ಷನ್ಗೆ ಬಂದಾಗ ಶ್ರೀಶೈಲ ಜಗದ್ಗುರು ಮನೆಯೊಳಗೆ ವಸ್ತಿ ಮಾಡಿದರು. ಆದರೂ ಕಡೆಗೆ ಏನಾಯ್ತು ಅಂತಂದ್ರೆ ಬಂದು ಹೋದ ನಂತರದಲ್ಲಿ ಆ ಮ್ಯಾಗಿನ ಮಜಲಿನಿಂದ ಹೆಣ್ಮಗಳು ಕೂಸಿನ ತಗೊಂಡು ಮ್ಯಾಗಿಂದ ಜಿಗಿದು ಪ್ರಾಣ ಬಿಟ್ಟು, ಕೈಯಾಗ ಕೂಸಿನ ತಗೊಂಡು ಕೂಸು ಉಳಿತು, ಅದರ ತಾಯಿ ತೀರ್ಕೊಂಡ್ರು. ಹೀಗೆ ಆ ಮನೆಯೊಳಗೆ ಅಂತಹ ಒಂದು ದುಷ್ಟಗ್ರಹ ಇತ್ತು ಅಂತಂದ್ರೆ ಆ ರೀತಿ ನಡೆದಿರ್ತದೆ. ಅವಾಗ ಏನಾಯ್ತು ಅಂದ್ರೆ ಹೊಳ್ಳಿ ಮತ್ತೆ ಜಗದ್ಗುರು ಹತ್ರ ಹೋದ್ರು, ಅಪ್ಪ ಹಿಂಗಾತ್ರಿ ಮತ್ತೆ ನೀವು ಬಂದು ಹೋದ್ಮೇಲೆ ಅವರಂದರು ಮಮದಾಪುರಕ್ಕೆ ಹೋಗ್ರಿ, ಅಲ್ಲೊಬ್ಬರು ಶಿವಯೋಗಿಗಳದಾರ, ಅವರು ಏನು ಹೇಳ್ತಾರೆ ಅಂತ ಕೇಳಿದ್ರು. ಅಂದಾಗ ಇಲ್ಲಿಗೆ ಬಂದರು. ಬಂದ ಮೇಲೆ ಅಜ್ಜವರು ಅವರಿಗೆ ಹೇಳಿದರು, ಮುಂದೆ ಯುಗಾದಿ ತಿಂಗಳಿತ್ರಿ, ಮಣಿ ಕದ ಹಾಕ್ರಿ ಅಂತಂದರು. ಅಂದರೆ ಒಂದು ವರ್ಷ ಕದ ಹಾಕಿದಾಗ ಆಗತ್ತೆ, 1 ತಿಂಗಳು ಹಾಕಿರು. ಯುಗಾದಿ ಮುಗಿತಾನೆ ಮಣಿ ಕೀಲಿ ಹಾಕಿರಿ, ಕೀಲಿ ತೆಗಿಯಾಕೆ ನಾನ ಬರ್ತನು ಅಂತ ಹೇಳಿದರು. ಆಮೇಲೆ 1 ತಿಂಗಳು ಕೀಲಿ ಹಾಕಿ ನಂತರದಲ್ಲಿ ಏನಾಯ್ತು ಅಂತಂದ್ರೆ 1 ತಿಂಗಳು ಮುಗಿದ ನಂತರ ಕೀಲಿ ತೆಗಿಯಾಕೆ ಅಜ್ಜವರು ಹೋದ್ರು. ಇಲ್ಲಿಂದ ಅಲ್ಲಿ ಹೋಗ್ಬೇಕಾದ್ರೆ ಸಾಯಂಕಾಲ ಆತ್ರಿ. ಅಲ್ಲೇನು ಯಾರು ಮನೆ ಇಲ್ಲ, ಏನಿಲ್ಲ, ಅಜ್ಜವ್ರಂತೂ ಪ್ರಸಾದ ಮಾಡೋಂಗಿಲ್ಲ. ನಾವು ಹೋಗಿ ಸಂಜೆ 5:30-6 ಗಂಟೆ ಆಗಿತ್ತು ರೀ. ಮೊದಲು ಮೂರ್ತಿಗೆ ತೆಗಿಬೇಕಂತ ಹೋದ್ರು. ಅದು ಅಷ್ಟು ಕೋಲೆಗಳೆಲ್ಲ ಕೀಲಿ ಹಾಕ್ಯಾರ. ಒಂದು ಕೀಲಿಕೆ ದೊಡ್ಡ ಗೊಂಚಲನ ತೊಗೊಂಬಂದ ಅವ್ರ ಮನ್ಯಾಗ ಹುಡುಗ, ಅವ್ನು ಮಂಜು ಅಂತಿದ್ದ. ಕೀಲಿ ತೆಗಿಬೇಕಂದ್ರೆ ಕೀಲಿ ಹಚ್ಚಿರ ಒಂದು ಕೀಲಿ ಹತ್ತುವಲ್ಲ ಅದಕ್ಕೆ. ಆ ಕೀಲಿ ತೆಗಿಯಾಕೆ ಒಂದು ಕೀಲಿ ಹತ್ತು ಎಲ್ಲ ತೆಗೆದು ಒಂದು 10-15 ನಿಮಿಷ ಮುದ್ದಾಡಿದ ಹುಡುಗ. ಅಜ್ಜವ್ರು ದೂರ ನೋಡ್ಕೊಂತ ನಿಂತಿದ್ದ. ನಾವೆಲ್ಲ ಸುತ್ತರಿಗೆ ನಾವು ಒಂದು ಕೈ ನೋಡೋವನ್ನ ಎಲ್ಲ ತಿರುಗಾಡಿ ಅವನು ಬಿಡಿಸಿ ನಾವು ತಿರುಗುತ್ತಿದ್ದು. ಆಗ ಮತ್ತೊಬ್ಬರು ಕಡೆಗೆ ಅಜ್ಜವ್ರು ಸೇರಿ ನೀವು ಅಂದರು. ಅವ್ರ ಮನೆ ದೊಡ್ಡ ಬಾಗಿಲಕ್ಕೊಂದು ಹ್ಯಾಂಡಲ್ ಇತ್ತು, ಅದು ಡೋರ್ ಹ್ಯಾಂಡಲ್. ಅದಕ್ಕೊಂದೇನೋ ಕಾಜಿಂದ ಹಿಂಗೆ ಶೋಕಿ ಇತ್ತು.
ಅಜ್ಜಾರು ಬಂದವ್ರು ಏನು ಮಾಡಿದ್ರು ಅಂದರೆ ಅದನ್ನು ಪಡಲ್ಲ ಹಿಂಗೇನು ಬಡಿದ್ರು ಅದು ಅದ ಕೂಡಲೇ ಹೊಡೆದು ಪುಡಿ ಪುಡಿಯಾಗಿ ಬಿತ್ತು ತೆಗೀರಿ ನಂದು ಕೀಲಿ ಹಚ್ಚಿ ತೆಗೆದ್ರೆ ಎಲ್ಲ ಕೀಲಿ ಎತ್ತಕತ್ತು ಅದಕ್ಕೆ ಕೀಲಿ ತೆಗೆದುಬಿಟ್ರು ಅವರು ತೆಗೆದ್ಮೇಲೆ ಎಲ್ಲ ಕೂಲಿನೂ ಕೀಲಿ ಹಾಕಿದ್ರು ಅಜ್ಜವ್ರು ಅಡ್ಡಾಡಿ ಅವರ ಸ್ವತಃ ಅಷ್ಟು ಕೀಲಿ ತೆಗೆದು ಅಡ್ಡಾಡಿ ಬಂದರು. ಬಂದ ನಂತರದೊಳಗೆ ಅಜ್ಜವ್ರು ಇಲ್ಲಿ 8 ದಿನ ಹಾಸಿಗೆ ಹಾಸ್ಯಾರ ಅವರು. ಅದು ಹೆಂಗಿರ್ಬೇಕು ಅಲ್ಲಿ ಜಾಗ ಅಂದರೆ ಅವು ಏನು ಮಾಡ್ತಾವೆ ಅಂತಂದ್ರೆ ಒಬ್ಬ ಶಿವಯೋಗಿ ಆಗಮನಕ್ಕೆ ಕಾಯ್ತಾವು. ಅವಕ್ಕೊಂದಿಷ್ಟು ಪುಣ್ಯ ಬೇಕಾಗಿರ್ತೈತಿ. ನಾವೆಲ್ಲ ನಮಸ್ಕಾರ ಮಾಡ್ತೀವಿ ಅಂದ್ರೆ ಹಂಗೆ ಮಾಡ್ತೀವನ್ರಿ, ಅವ್ರ ಪುಣ್ಯ ನಾವು ಜಕ್ಕೊಂಡಿರ್ತೀವಿ. ಹಂಗೆ ಅಂತಹ ಬ್ರಹ್ಮ ರಾಕ್ಷಸಗಳಿಗೆ ತಾನಿರ್ತಕ್ಕಂಥ ದುಷ್ಟ ಶಕ್ತಿಗಳು ಅವರಲ್ಲಿರೋ ಪುಣ್ಯವನ್ನು ಜಕ್ಕೊಂಡ್ರೆ ನಿಮ್ಮ ಮೈಯಾಗಿನ ಒಂದಿಷ್ಟು ಏನಾದರೂ ರಕ್ತ ತಕ್ಕೊಂಡ್ರೆ ನೀವು ಒಂದು 2 ದಿನ ಹಾಸಿಗೆ ಹಾಸ್ತೀರಿಲ್ರಿ. ಹಂಗೆ ಅವರಲ್ಲಿರೋದು ಪುಣ್ಯ ಸಂಚಯವನ್ನು ತಕ್ಕೊಂಡಾಗ ಅವರಿಗೂ ಆ ರೀತಿಯ ತೊಂದರೆ ಆಗ್ತದೆ. ಆದರೂ ಜಗತ್ತಿಗಾಗಿ ಜಗತ್ತಿನ ಉದ್ಧಾರಕ್ಕಾಗಿ ಅವರು ತಮ್ಮನ್ನು ತಾವು ಸುಟ್ಟುಕೊಳ್ತಾರೆ. ಅಂಥವರಿಗೆ ಶಿವಯೋಗಿಗಳು ಅನ್ನೋದು. ಆ ರೀತಿಯೊಳಗೆ ಅಂತಹ ಒಂದು ಗ್ರಹ ಏನು ಇರ್ತದೆ ಅದನ್ನು ಭೂತಗ್ರಹ ದುಷ್ಟಗ್ರಹಗಳು ಮನೆಯಲ್ಲಿ ವಾಸ ಮಾಡಿದರೆ ಏನಿಲ್ಲದ ತೊಂದರೆಗಳು ಅನುಭವಿಸಬೇಕಾಗ್ತದೆ. ಅಂತಹವುಗಳ ನಿವಾರಣೆಯನ್ನು ಸಹಿತ ಈ ಜಗನ್ಮಾತೆಯ ಕೃಪೆಯಿಂದ ನಿವಾರಣೆ ಆಗ್ತವೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಈ ರೀತಿಯೊಳಗೆ ಈ ಅಧ್ಯಾಯಗಳನ್ನು ನಾವು ದಿನನಿತ್ಯದಲ್ಲಿ ಓದಲಿಕ್ಕೆ ಆಗೋದಿಲ್ಲ ಅಂತಂದರೂ ಸಹಿತ ಒಂದಷ್ಟು ತಿಥಿ ನಿಯಮಗಳಲ್ಲಾದರೂ ಸಹಿತ ನಾವು ಇವನ್ನು ಓದಬೇಕು ಅಂತ ನಮಗೆಲ್ಲ ಹೇಳ್ತಾರೆ ಅವರು. ಓದುವುದು ನಿತ್ಯಾಗದಿದ್ದೊಡೆ ಓದುವುದು ತನಗಷ್ಟಮೆಯಲಿ ಮತ್ತೋದುವುದು ನವಮಿಯಲಿ ಚತುರ್ದಶಿ ಪೌರ್ಣಮವಾಶ್ವದಿ ಓದುವುದು ಭೃಗು ಭೌಮ್ಯವಾರದಲೋದುವುದು ನವರಾತ್ರಿಯಲ್ಲಿ ಓದಿದೊಡೆ ಮಹಾಪುಣ್ಯ ನಿತ್ಯದಲೋದಿದ ಫಲವಿರುವುದು. ದಿನನಿತ್ಯ ಓದಲಿಕ್ಕೆ ನಮಗೆ ಆಗಲಿಲ್ಲ ಅಂದರೆ ತದಗಿ ತೃತೀಯಾ ತಿಥಿಯಲ್ಲಿ ಅಷ್ಟಮಿ ತಿಥಿಯಲ್ಲಿ ಮತ್ತೋದುವುದು ನವಮಿಯಲ್ಲಿ ಚತುರ್ದಶಿ ತಿಥಿಯಲ್ಲಿ ಹುಣ್ಣಿಮೆ ಅಮಾವಾಸ್ಯೆಗಳಲ್ಲಾದರೂ ಸಹಿತ ಓದಬೇಕು. ಓದುವುದು ಭೃಗು ಭೌಮ್ಯವಾರದಲ್ಲಿ ಭೃಗುವಾರ ಅಂತಂದರೆ ಶುಕ್ರವಾರ, ಭೌಮ್ಯವಾರ ಅಂದರೆ ಮಂಗಳವಾರ. ಈ ರೀತಿಯಾಗಿ ಆ ವಾರಗಳಲ್ಲಾದರೂ ನಾವು ಓದಬೇಕು, ಪಠಿಸಬೇಕು. ಇದು ನಿತ್ಯದಲ್ಲಿ ಆಗದಿದ್ದರೂ ನವರಾತ್ರಿಯಲ್ಲಿಂತೋದಿದೊಡೆ ಮಹಾಪುಣ್ಯ, ನವರಾತ್ರಿಯಲ್ಲಿ ನಾವು ನಿತ್ಯದಲ್ಲಿ ಓದಿದ್ದಾದರೆ ಆ ಮಹಾಪುಣ್ಯ ಅನ್ನುವಂತಹದ್ದು ನಮಗೆ ಲಭಿಸ್ತದೆ ಅಂತ ಹೇಳ್ತಾರೆ. ಆ ರೀತಿಯೊಳಗೆ ಅಂತಹ ಪುಣ್ಯ ನಮಗೆ ಲಭಿಸ್ತದೆ. ಈ ರೀತಿಯಾಗಿ ಜಗನ್ಮಾತೆಯ ಚರಿತ್ರೆಯನ್ನು ಯಾರು ಓದ್ತಾರೋ ಅವರು ರಾಜನಾಗುವನು ಈ ಜಗದೇ, ಅವ ಈ ಜಗತ್ತಿಗೆ ರಾಜನೂ ಆಗಬಹುದು. ಆ ಜಗನ್ಮಾತೆಯ ಕೃಪೆಯಾದರೆ ಏನೆಲ್ಲವೂ ಸಾಧ್ಯತೆ ಐತಿ ಅಂತ ಹೇಳ್ತಾರೆ. ಆ ರೀತಿಯೊಳಗೆ ಆ ಜಗನ್ಮಾತೆಯ ಚರಿತ್ರೆ ಈ ಪೀಠಿಕಾ ಅಧ್ಯಾಯದೊಳಗೆ ನಮಗೆಲ್ಲ ಏನನ್ನು ಮಾಡ್ತಾರಂದರೆ ಜಗನ್ಮಾತೆಯ ಒಂದು ಚರಿತ್ರೆ ಓದುವುದರಿಂದ ಏನೇನು ನಮಗೆ ಫಲಗಳು ದೊರಕ್ತವೆ, ಏನೇನು ನಮಗೆ ಸಾಧ್ಯತೆ ಐತಿ, ಇದೆಲ್ಲವನ್ನು ನಮಗೆ ಬಹಳಷ್ಟು ಮಾರ್ಮಿಕವಾಗಿ ಇಲ್ಲಿ ಚಿದಾನಂದ ಅವಧೂತರು ನಮಗೆಲ್ಲ ತಿಳಿಯಪಡಿಸ್ತಾ ಇದ್ದಾರೆ. ಯಾಕೆ ನಮಗಿಲ್ಲೆಲ್ಲ ಇದನ್ನು ಓದುವುದರಿಂದ ಹೀಗೆಲ್ಲ ಆಗ್ತದೆ, ಅದು ಆಗ್ತದೆ ಇದು ಆಗ್ತದೆ ಅಂತ ಯಾಕೆ ಅದರ ಒಂದು ಪ್ರಯೋಜನವನ್ನು ನಮಗೆ ತಿಳಿಸ್ತಾರೆ ಅಂದರೆ ನಮ್ಮೆಲ್ಲ ಮನುಷ್ಯರ ಸ್ವಭಾವ ಏನು ಅಂತಂದರೆ ಪ್ರಯೋಜನ ಐತಿ ಅಂದ್ರೆ ಅಷ್ಟೇ ನಾವು ಏನಾರ ಕೆಲಸ ಮಾಡ್ತೀವಿ. ಪ್ರಯೋಜನ ಇಲ್ಲ ಅಂದ್ರೆ ನಾವು ಏನೇನೋ ಮಾಡಂಗಿಲ್ಲ ಕೆಲಸ. ಪ್ರಯೋಜನಸ್ಯ ಕಿಂನ, ಪ್ರಯೋಜನ ಇಲ್ಲ ಅಂತಂದರೆ ಆ ಮನುಷ್ಯ ಅಂತಕ್ಕಂಥವು ಯಾವ ಕಾರ್ಯದಲ್ಲೂ ಪ್ರವರ್ತನಾಗೋದಿಲ್ಲ ಅಂತ ಹೇಳ್ತಾರೆ. ಆ ರೀತಿಯೊಳಗೆ ನಮಗೆ ಇದರ ಪ್ರಯೋಜನಗಳನ್ನು ತಿಳಿಸಿಕೊಟ್ಟು ನಮಗೆಲ್ಲ ಏನು ಮಾಡ್ತಾ ಇದ್ದಾರೆ ಅಂದರೆ ನಮಗೆ ಈ ಕಡೆ ಒಲವನ್ನು ಮೂಡಿಸ್ತಾ ಇದ್ದಾರೆ ಚಿದಾನಂದ ಅವಧೂತರು. ಈಗ ಶಾಲೆಗೆ ಹೋಗಬೇಕು ಅಂತಂದ್ರೆ ಶಾಲೆ ಹುಡುಗರಿಗೆ ಮೊದಲಿಗೆ ಏನು ಮಾಡ್ತಾರೆ, ಬಾಲವಾಡಿಗೆ ಹಾಕ್ತೀರಿ. ಬಾಲವಾಡಿಗಳಿಗೆ ಏನೇನು ಇಟ್ಟಿರ್ತಾರೆ, ಬಾಲವಾಡಿಗೆ ಏನೇನು ಇರ್ತಾವೆ, ಉಪ್ಪಿಟ್ಟು ಶಾಲೆ ಅಂತೀರಿ ನೋಡೋದು. ಉಪ್ಪಿಟ್ಟು ಶಾಲೆ ಉಪ್ಪಿಟ್ಟು ಕೊಡ್ತಾರೆ, ಉಂಡೆ ಕೊಡ್ತಾರೆ, ಚಾಕ್ಲೇಟ್ ಕೊಡ್ತಾರೋ. ಆ ಶಾಲೆ ಉಪ್ಪಿಟ್ಟದ್ದೆಲ್ಲ ಅದು ಅಕ್ಷರ ಶಾಲೆ ಆದ್ರೂ ಅದಕ್ಕೆ ಉಪ್ಪಿಟ್ಟು ಶಾಲೆ ಯಾಕೆ ಅಂದ್ರೆ ಉಪ್ಪಿಟ್ಟು ಸಿಗದಂತ ಮಕ್ಕಳಲ್ಲಿ ಹೋಗಬೇಕು, ಆಮೇಲೆ ಆ ಅಕ್ಷರದ ಅಭ್ಯಾಸದ ರುಚಿ ಅವ್ರಿಗೆ ಹತ್ತಬೇಕು ಅಂತ. ಹಾಗೆ ನಮಗೂ ಇಲ್ಲಿ ಚಿದಾನಂದ ಅವಧೂತರು ಏನು ಮಾಡ್ತಾರೆ ಅಂತಂದ್ರೆ ಅದು ಏನು ಸಿಗ್ತೈತಿ, ಇದರ ಫಲ ಏನೈತಿ ಅನ್ನೋದನ್ನು ನಮಗೆ ಮುಂದೆ ತಿಳಿಸಿಕೊಟ್ಟು ಇದರೊಳಗೆ ನಮ್ಮನ್ನು ಪ್ರವರ್ತರನ್ನಾಗಿ ಮಾಡಲಿಕ್ಕೆ ಹೊರಟಿದ್ದಾರೆ.
ಏನಾಯ್ತು ಅಂತಂದ್ರೆ ಒಬ್ಬ ಅಗಸನ ಕತ್ತಿರಿ, ಆ ಕತ್ತಿ ತೊಗೊಂಬಂದು ಸಂತಿ ತೊಗೊಂಬಂದ ಮೇಲೆ ಏನಾಯ್ತು ಅಂತಂದ್ರೆ ಅದು ಅರಿವಿ ಗಂಟೆ ಹೊರಸ್ತಿದ್ದ ಅದ್ರ ಮೇಲೆ ಹೊರಸಿ ಹಿಂದೆ ನಿಂತ ಹಡೆ ಹೊಡಿತಿದ್ದ. ಅದು ಒಟ್ಟ ಮುಂದೆ ಹೋಗವಲ್ರಿ. ಅದ್ರ ಹಿಂಬಾಲಿ ಗುದ್ದಾಡಿ ಸಾಕಾಗಿ ಕಡಿಕೆ ಏನು ಮಾಡಿದ ಅಂದ್ರೆ ದೆಹಲಿ ಒಳಗೆ ಸುತ್ತಿದ್ದು ಬಿರ್ಬಲ್ ಹತ್ರ ಹೋಗಿ ಹೇಳಿದ, ನೋಡ್ರಿ ನಮ್ಮ ಕತ್ತಿ ಒಂದು ಮಾತು ಕೇಳೋದು ಅಂತ. ಅವಂದ, ನಾನು ರಾಜ್ಯದ ಮಂತ್ರಿ ಪಾಲಿ ಕತ್ತಿಗೆ ಮಾತು ಕೆಲಸ ಮಾಡಲ್ಲ ಅಂದವ. ಏನಿಲ್ಲ, ನೀವು ಭಾಳ ಬುದ್ಧಿವಂತರು ಅಂತ ಹೇಳ್ತಾರ, ಇದಕ್ಕೆನಾರ ಒಂದು ಉಪಾಯ ಹೇಳ್ತಾರೆ ಅಂತ ಬಂದನು ಹೇಳ್ರಿ ಅಂತ ಅಂದ ಕೂಡಲೇ ಅವು ಏನು ಮಾಡಿದ್ರು ಅಂದ್ರೆ ಒಂದಿಷ್ಟು ತೊಗೊಂಬ, ಏನು ಕರಿಕಿ ತೊಗೊಂಬ ಅಂದ. ಕರಿಕಿ ತೊಗೊಂಬಂದ ಮೇಲೆ ಆ ಕರಿಕಿ ಇದು ಸೂಡು ಕಟ್ಟಿ ಒಂದು ಉದ್ದ ಬಡಗಿ ತೊಗೊಂಬ ಅಂದ. ಬಡಗಿ ತೊಗೊಂಬಂದು ಉದ್ದ ಬಡಗಿಗೆ ಮುಂದಿನ ತುದಿಗೆ ಹುಲ್ಲು ಕಟ್ಟಿದದನ್ನು. ಹುಲ್ಲು ಕಟ್ಟಿ ಇದನ್ನು ಓದೋದ್ರ ಮೂತಿ ಮುಂದೆ ಬರಬೇಕು, ಆದ್ರೆ ಅದ್ರ ಬಾಯಿಗೆ ನಿಲಕಬಾರದು. ಅಷ್ಟು ಉದ್ದ ಮಾಡು, ಬಾಯಿಗೆ ನಿಲ್ಕಿರಬಾರ್ದು, ಅದು ತೊಗೊಳಕ್ಕೆ ಹೋಗಿರ್ಬೇಕು. ಹಂಗೆ ಬೆಣ್ಣಿನ ಮೇಲೆ ಹೋಗಿ ಕೋಲು ಕಟ್ಟಂದ. ಕಟ್ಟಿದ್ರೆ ನೋಡ್ರಿ ಅದ್ರ ಮುಂದೆ ಏನು ಜೋತಾಡಕ್ಕಿತ್ತು ಇದು ಕತ್ತಿ, ಅದನ್ನು ತೊಗೊಳಕ್ಕೆ ಮುಂದೆ ಜಿಗಿತಿತ್ತು ಅದು. ಮತ್ತು ಅದೇ ಹೋಗ್ತೈತೆ ಜಿಗಿದ್ಮೇಲೆ ಅದು ಮುಂದೆ ಹೋಗಿತ್ತು. ಹಂಗೆ ಜಿಕ್ಕೋತ್ ಎಲ್ಲಿಗೆ ಹೋತಂದ್ರೆ ಗಂಟು ಹೊತ್ಕೊಂಡು ಪೂರ ಹಳ್ಳನ ಕಟ್ಟಿದ್ದದು. ಹಿಂಗೇನು ಒಂದನೇ ಮಾಡಿದ ನೆಟ್ಟಾಗ ಹೋಗೋದು ಬರೋದು ಮಾಡೋಕ್ಕಿತ್ತದು. ಎದಕ್ಕೆ ಹೋತ್ರಿ ಅದು? ಆ ಹುಲ್ಲು ಸಿಗ್ತೈತೆ ಅನ್ನೋದು ಗೊತ್ತೈತೆ ಅನ್ನೋದಕ್ಕೆ ಮುಂದೆ ಹೋಗ್ತದು. ಹುಲ್ಲಿನ ಸೂಡು ತೆಗೆದು ಅಂದ್ರೆ ಮುಂದೆ ಹೋಗೋತಿದ್ದಿಲ್ಲ ಅದು. ಹಂಗೆ ನಮಗೂ ಇಲ್ಲಿ ಏನು ಮಾಡ್ಯಾರ ಅಂದ್ರೆ ಸದಾನಂದ ದೂತರು ಈ ಪೀಠಿಕಾಧ್ಯಾಯದೊಳಗೆ ಇದೆಲ್ಲ ಐತಿ ಅಂತ ತೋರಿಸ್ಕೊಟ್ಟು ನಮ್ಮನ್ನು ಎಲ್ಲಿ ಅಂದ್ರೆ ಆ ಭಗವಂತನ ಹೊಳೆಗೂ ದಂಡೆ ಮುಟ್ಸಕ್ಕಾಗಿ ನಮ್ಗೆ ಇದನ್ನೆಲ್ಲ ತೋರಿಸ್ಕೊಡಕತ್ತದವರು. ಆ ರೀತಿಯೊಳಗೆ ಏನಪ್ಪ ಅಂತಂದರೆ ನಾವು ಪ್ರಯೋಜನ ಇತ್ತು ಅಂತಂದ್ರೆ ಪ್ರವರ್ತನಾಗ್ತಾನೆ ಮನುಷ್ಯ. ಅಂಥ ಪ್ರಯೋಜನಗಳು ಏನೇನು ಅಂತಕ್ಕಂತಹದ್ದನ್ನು ಈ ಪೀಠಿಕಾಧ್ಯಾಯದೊಳಗೆ ನಮಗೆಲ್ಲ ತಿಳಿಸ್ಕೊಡ್ತಾ ಇದ್ದಾರೆ. ಆ ಪೀಠಿಕಾಧ್ಯಾಯದೊಳಗೆ ಈ ಪ್ರಯೋಜನಗಳನ್ನು ನಾವೆಲ್ಲ ತಿಳ್ಕೊಂಡಾದ ಮೇಲೆ ಏನು ಮಾಡಬೇಕು ಅಂತಂದ್ರೆ ಆ ಜಗನ್ಮಾತೆಯ ಒಂದು ಭಕ್ತಿಯೊಳಗೆ ನಾವೆಲ್ಲ ನಿರತರಾಗಬೇಕು ಅಂತ ಅಜ್ಜವರು ನಮಗೆಲ್ಲ ತಿಳಿಸ್ಕೊಡ್ತಾ ಇದ್ದಾರೆ. ಅಂತಹ ಒಂದು ಭಕ್ತಿ ಅಂತಕ್ಕಂತಹದ್ದಕ್ಕೆ ನಾವು ಸಮಯವನ್ನು ಕೊಡಬೇಕು. ಯಾಕಂತಂದ್ರೆ ನಾವು ಎಲ್ಲದಕ್ಕೂ ಟೈಮ್ ಸರಿ ಮಾಡ್ತೀವಿ. ಏನೆಲ್ಲವನ್ನು ಟೈಮ್ ಸರಿ ಮಾಡ್ತಾ ಇದ್ದಾರೆ, ಭಕ್ತಿಗೆ ಟೈಮ್ ಹಾಕೊಂದಿಲ್ಲ, ಅಲ್ಲಿ ಭಕ್ತಿ ಟೈಮ್ ಸರಿ ಮಾಡೋಂಗಿಲ್ಲ ನಾವು. ಅದಕ್ಕಾಗಿನ ನಮಗೆಲ್ಲ ಹಿರಿಯರು ಏನು ಮಾಡ್ಯಾರ ಅಂತಂದ್ರೆ ಶ್ರಾವಣ ಭಾದ್ರಪದ ಇವಕ್ಕೆಲ್ಲ ಟೈಮ್ ಹಾಕಿ ಕೊಟ್ಟಾರ. ಆಯಾ ಟೈಮ್ದಾಗ ಏನೇನು ಮಾಡಬೇಕು ಅವನ್ನೆಲ್ಲವನ್ನು ಮಾಡಿಕೊಟ್ಟಾರ, ಹಾಕಿಕೊಟ್ಟದಾರ. ಈ ಸಂಸಾರದ ಗದ್ದಲದೊಳಗೆ ಅದೆಲ್ಲವೂ ಆಗೋದಿಲ್ಲ ಅಂತ ಹೇಳಿ ನಮಗೆಲ್ಲ ಅದನ್ನು ಟೈಮ್ ಹಾಕಿಕೊಟ್ಟಿದ್ದಾರೆ. ಆ ಯಾವ ಒಂದು ಧರ್ಮದ ಸೂತ್ರವನ್ನು ಇವೆಲ್ಲ ಎದಕ್ಕೆ ಮಾಡ್ಯಾರ ಅಂತಂದ್ರೆ ನಮಗೆ ಅದರದ್ದೆಲ್ಲ ಪ್ರಯೋಜನಗಳನ್ನು ನಾವು ಪಡ್ಕೊಳ್ಳಿ. ಒಂದೊಂದು ಮಾಸದೊಳಗೆ ಒಂದೊಂದು ಆಯಾಯ ದೇವತಾ ಆರಾಧನೆಯನ್ನು ಮಾಡಿ ನಾವೆಲ್ಲ ಕೃತಾರ್ಥರಾಗಬೇಕು ಅಂತ ಹೇಳಿ ಇವನ್ನೆಲ್ಲವನ್ನು ಮಾಡಿದ್ದಾರೆ. ಅದಕ್ಕೆ ನಾವು ಏನು ಮಾಡಬೇಕು ಅಂತಂದರೆ ಆ ಪೂಜ್ಯರ ಸಾನ್ನಿಧ್ಯದೊಳಗೆ ಪ್ರತಿ ದಿವಸನೂ ನಾವು ಹೊತ್ತಿಗೆ ಸರಿಯಾಗಿ ಇಲ್ಲಿ ಬಂದು ಆ ಜಗನ್ಮಾತೆಯ ಒಂದು ಪುರಾಣ ಶ್ರವಣದಲ್ಲಿ ನಾವೆಲ್ಲ ಭಾಗಿಗಳಾಗಿ ಪುನೀತರಾಗೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ದಿವಸದ ಈ ಪುರಾಣ ಸೇವೆಯನ್ನು ಪೂಜ್ಯರ ಪಾದಾರವಿಂದಕ್ಕೆ ಸಮರ್ಪಿಸೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಪೂಜ್ಯರಾಗಿರ್ತಕ್ಕಂತಹ ಕುಮಾರ ಸ್ವಾಮೀಜಿಯವರು ಹಾವೇರಿಯವರು ತಮ್ಮ ಒಂದೆರಡು ಆಶಾಲೋಚನದ ಸುದ್ದಿಯನ್ನು ನಮಗೆ ಪಾಲಿಸಬೇಕು ಅಂತ ಹೇಳಿ ಅವರ ಚೆನ್ನಾರ ಮಧ್ಯದಲ್ಲಿ ಭಕ್ತಿಪೂರ್ವಕವಾಗಿ ವಿನಂತಿಸ್ತಾ ಇದ್ದೇವೆ.
ಸ್ಮರಣೀಯ ನನ್ನ ಆರಾಧ್ಯ ಗುರುಗಳನ್ನು ಸ್ಮರಿಸಿಕೊಟ್ಟು ಹಾಗೂ ಈ ಕ್ಷೇತ್ರದ ಒಡೆಯರಾಗತಕ್ಕಂಥ ಪರಮ ಪೂಜ್ಯ ಮೌನಯೋಗಿ ಮೌನ ಮಲ್ಲಿಕಾರ್ಜುನ ಸ್ವಾಮೀಜಿಯವರು ಕೂಡ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತ ಅದೇ ರೀತಿ ಈಗಾಗಲೇ ದೇವಿ ಪಾರಾಯಣ ಪಠನ ಮಾಡತಕ್ಕಂಥ ಮಂಜು ಶರಣರಿಗೆ ಕೂಡ ಶರಣು ಶರಣಾರ್ಥಿಗಳನ್ನು ವಂದಿಸುತ್ತ ತಮ್ಮೆಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳನ್ನು ವಂದಿಸು. ಮರಣ ಬಂದರೆ ಸಿಟ್ಟವಿಲ್ಲ, ಮಾತುಳಿದ ಮಾತುವರಿಗೆ ಬಿಟ್ಟಿಲ್ಲ, ಏನು ಬಿಟ್ಟಿಲ್ಲ, ಮರಣ ಬಿಟ್ಟಿಲ್ಲ. ಮಾನವರು ಇವರೇನು ಗಟ್ಟಿಲ್ಲ. ಮಮದಾಪುರದ ಮೌನ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿಯವರ ಪಾದ ಹಿಡಿದವರು ಯಾರ್ಯಾರು ಕೆಟ್ಟಿಲ್ಲ. ಇಂಥ ಅದ್ಭುತವಾದ ಇವತ್ತು ನವರಾತ್ರಿಯ ಕಾರ್ಯಕ್ರಮದಲ್ಲಿ ನಾವು ಎಲ್ಲರೂ ಪಾಲ್ಗೊಂಡಿದ್ದೀವಿ. ಇದು ಒಂದು ಭಾಗ್ಯ. ಯಾಕಂದ್ರೆ ನೀ ಯಾಕೋ, ನೀ ಹಿಂಗ್ಯಾಕೋ, ನೀನು ನಾಮದ ಬಲವನ್ನು ಇದ್ದರೆ ಸಾಕು ಅಂದಂಗ ಇವತ್ತು ಗುರುಗಳ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮವನ್ನು ಜರುಗುತ್ತಾ ಇದೆ. ಇವತ್ತು ಹಾಗೆ ಸಹಜ ನಾವಿಲ್ಲಿ ನಿಂತಿದ್ದೀವಿ. ಅಪ್ಪವರು ಗಾಡಿ ಹತ್ತವ ಅಂತ ನಮ್ಗೆ ಎಷ್ಟದ ನೋಡ್ರಿ, ಹತ್ತು ಬಂದರು. ಗಾಡಿ ಹತ್ತಿದ್ದೀವಿ. ಹತ್ತಿ ಎಲ್ಲಿ ಕರ್ಕೊಂಡು ಹೋದ್ರು ಅಂದ್ರೆ ಹಾಗೆ ಗುಡ್ಡದಾಗ ಕರ್ಕೊಂಡು ಹೋದ್ರು. ಗುಡ್ಡಕ್ಕೆ ಹೋಗಿಬಿಟ್ಟಿವಿ. ಆ ಗುಡ್ಡದಾಗ ನೋಡ್ರೆ ಬರೀ ಕಲ್ಲ ಮುಳ್ಳ, ಬರೀ ಗಡಗಟ್ಟಿ, ಬರೀ ಇರೋ. ನಾವು ನನಗೆ ಹೆದರಿಕೆ ಬಂತ್ರಿ, ಎಲ್ಲಿ ಒಯ್ತಾ ಇದ್ದಾರೆ ಅಪ್ಪಗಳು ನಮ್ಮನಿಗೆ, ಎಲ್ಲಿ ಒಯ್ತಾರೋ ಅಂದಾಗ. ಯಾಕಂದ್ರೆ ಸದ್ಗುರುನಾಥ ಯಾವ ಸ್ಥಿತಿಯೊಳಗಿರ್ತಾನ, ಯಾವ ರೂಪನಾಗಿರ್ತಾನ, ಎಲ್ಲಿ ಕರ್ಕೊಂಡು ಹೋಗ್ತಾನ, ಅಲ್ಲಿ ಕರ್ಕೊಂಡು ಹೋಗಿ ಏನು ನಮಗೆ ದರ್ಶನ ಪಡಿಸ್ತಾನ ಅನ್ನತಕ್ಕಂಥದ್ದು ಯಾರಿಗೂ ತಿಳಿದಿಲ್ಲ. ಹಾಗೆ ಇವತ್ತು ಗುರುಗಳು ಅಲ್ಲಿ ಕರ್ಕೊಂಡು ಹೋಗಿ ನಮಗೆ ಏನು ತೋರಿಸಿದ್ರು ಅಂದ್ರೆ ಸಾಕ್ಷಾತ್ ದೇವಿನನ್ನ ತೋರಿಸಿದ್ರು ನಮಗೆ. ಇವತ್ತಲ್ಲಿ ಅಲ್ಲಿ ಕರ್ಕೊಂಡು ಹೋಗಿ ದೇವಿ ತೋರಿಸಿದ್ರು. ಬಹಳ ಸಂತೋಷ ಆಯ್ತು. ಅಲ್ಲವರು ಕೂಡ ಅವರು ಬಹಳ ಅದ್ಭುತ ಇಬ್ಬರು ದಂಪತಿಗಳು. ಅವ್ರು ಎಷ್ಟು ಭಕ್ತಿಯಿಂದ ಎಷ್ಟು ಪ್ರೀತಿಯಿಂದ ಬಂದು ಅಜ್ಜವ್ರ ಪಾದಕ್ಕೆ ನಮಸ್ಕಾರ ಮಾಡಿ ನಮ್ಮ ಮಂಜು ಶರಣರ ಏನಪ್ಪ ಅಂದ್ರೆ ಅಲ್ಲಿ ಮಂಗಳಾರತಿ ಹಾಡಿ ತದನಂತರ ಅಲ್ಲಿಂದ ಮತ್ತೆ ಪುನಃ ವಾಪಸ್ ಬಂದ್ವಿ. ಅಂದ್ರೆ ಗುರು ಯಾವ ರೀತಿ ಏನು ತೋರಿಸ್ತಾನ ಅನ್ನೋದು ಗೊತ್ತಾಗಂಗಿಲ್ಲ. ಹಾಗೆ ಬಹಳ ದೊಡ್ಡ ಒಂದು ರಾಜ ಮನೆತನ ಅನ್ನತಕ್ಕಂಥ ಒಂದು ಮನೆತನ ಇತ್ತು. ಆ ಮನೆಯೊಳಗೆ ಏನಿತ್ತಪ್ಪ ಅಂತ ಕೇಳಿದ್ರೆ ಯಾವಾಗಲೂ ದೇವಿ ಪಾರಾಯಣ ಒಬ್ಬರು ಶರಣರು ಓದ್ತಿದ್ರು. ಆ ಮನೆ ಯಜಮಾನ ಓದ್ತಿದ್ದ. ಎಷ್ಟು ವರ್ಷ ಓದಿದ ಅಂದ್ರೆ ಒಂದು 20 ವರ್ಷ ಓದಿದ. ಅವನು ಒಂದು 4 ಮಂದಿ ಗಂಡು ಮಕ್ಕಳು, 4 ಮಂದಿ ಸ್ವಸ್ಥರು. ಓದಿದ 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 ತನ್ನ ರೂಮ್ ಒಳಗೆ ಯಾರನ್ನು ಕೂಡ ಬಿಡ್ತಿರ್ಲಿಲ್ಲ. ಆ ದೇವಿ ಪಾರಾಯಣ ಮಾಡತಕ್ಕಂಥ ಅವಂದಾದ ಒಂದು ರೂಮ್ ಇತ್ತು. ಅಲ್ಲಿ ದಿವಸನಿತ್ಯ ಪಾರಾಯಣವನ್ನು ಓದ್ತಿದ್ದ. ಅವ್ನು ಏನಾಯ್ತು ಅಂತ ಕೇಳಿದ್ರೆ ಓದ್ಕೊಂತ 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 ದೇವಿ ಪ್ರತ್ಯಕ್ಷ ಆದಳ್ರಿ ಅವಂಗ. ಆ ದೇವಿ ಪ್ರತ್ಯಕ್ಷ ಆಗಿ ಕೇಳ್ತಾಳ. ಏನು ಕೇಳ್ತಾಳಂದ್ರೆ, ಅಲ್ಲಪ್ಪ 20 ವರ್ಷ ಆಯ್ತು ನೀನು ಪಾರಾಯಣ ಮಾಡಕ್ ಹತ್ತಿದ್ದಿ, ನಿತ್ಯ ಪಾರಾಯಣ ಓದ್ತೀಯ, ಅದು ನಿನಗೆ ಏನು ಬೇಕು ಬೇಡು ಅಂತಂದಾಗ ಆತ ಹೇಳ್ತಾನ, ಆ ಯಜಮಾನ ಹೇಳ್ತಾನ, ಮನೆ ಯಜಮಾನ ಹೇಳ್ತಾನ, ನೋಡ್ರಿ ನಾನು 20 ವರ್ಷ ಆಯ್ತೇವ ನಾನು ನಿನ್ನ ಪಾರಾಯಣ ಓದ್ತಾ ಇದ್ದೀನಿ, ನನಗೆ ಏನು ಬೇಕಾಗಿದೆ ಅಂತ ಕೇಳಿದ್ರೆ ಮೊದಲ ನನ್ನ ಬಡತನ ಪರಿಸ್ಥಿತಿ ಐತಿ, ನೀ ಬೇಡಿದ್ದು ನನಗೆ ಕೊಡ್ತೀಯೇನವ ಅಂತ ಅಂದಾಗ ಆಕೆ ನೀ ಬೇಡು, ನಿಂಗೆ ಏನು ಬೇಕು ಬೇಡು ನಾ ಕೊಡ್ತೀನಿ ಅಂದಾಗ
ಈ ಯಜಮಾನಂದ ನಾನಂತೂ 20 ವರ್ಷ ಆಯಿತು ಓದ್ಕೊಂತ ಬಂದಿದ್ದೀನಿ, ನನಗೆ ವಯಸ್ಸಾಗ್ಯದ 75 ವಯಸ್ಸಾಗಕ್ಕೆ ಬಂದೈತಿ ನನಗೀಗ, ನಂದು ಸಂತಿ ಮುಗಿದೈತಿ, ಸಂತಿ ಮುಗಿದ ಮೇಲೆ ಚಿಂತೆ ಯಾಕೆ ಮಾಡ್ತಿ ಅಂದಂಗೆ ನಂದಾಗೈತಿ. ಆ ಉದ್ದೇಶಪೂರ್ವಕವಾಗಿ ನನಗೆ ಹಿಂದೆ 4 ಸ್ವಸ್ಥರು ಅದಾರ, 4 ಗಂಡ್ಮಕ್ಳು ಅದಾರ, ಅವ್ರನ್ನ ಕೇಳ್ಕೊಂಡು ಬಂದು ಹೇಳ್ತಾನಂತ ಅಂದ ಇವ. ಅಂದಾಗ ಆಯಿತು, ಬೆಳಕಾಗಿತ್ತು, ದೇವಿ ಪಾರಾಯಣ ಮುಗಿತು, ಮುಗಿಸ್ಕೊಂಡು ಹೊರಗೆ ಬಂದ. 3 ಮಂದಿ ಸ್ವಸ್ಥರನ್ನು ಕುಣಿಸಿದ, 3 ಮಂದಿ ಗಂಡ್ಮಕ್ಳನ್ನು ಕುಣಿಸಿದ. ಕುಂಡ್ರಿಸಿ ಹೇಳ್ತಾಳ, ಇಲ್ಲ ದೇವಿ ನನಗೆ ಪ್ರತ್ಯಕ್ಷ ಆಗಿ ನಿಮಗೆ ಏನು ಬೇಕು ಬೇಡ ಅಂದಾಗ, ನನಗೇನು ಬೇಕಾಗಿ ಏನಿಲ್ಲ, ನನ್ನ ಮಕ್ಕಳಾಗ ಅವ್ರನ್ನ ಕೇಳ್ಕೊಂಡು ಬಂದು ಹೇಳ್ತಾನೆ ಅಂದಾಗ ದೊಡ್ಡ ಮಗನ ಕೇಳಿದ, ನಿನಗೇನು ಬೇಕು ತಮ್ಮ? ಈ ಜಗತ್ತೊಳಗೆ ಎಷ್ಟು ಆಸ್ತಿ ಅದಲ್ಲ, ಆಸ್ತಿ ಅದ ನನ್ನ ಹೆಸರಲ್ಲೇ ಬರೆದು ಕೊಡು ಅಂತ. ನೋಡ್ರಿ, ಮನುಷ್ಯನಿಗೆ ಆಸೆ ಅಂದ್ರೆ ಎಷ್ಟು ಇರ್ತದೆ. ಈ 2ನೇನವ್ರನ್ನ ಕೇಳಿದ, ನಿನಗೇನು ಬೇಕು? ನನಗೇನು ಬೇಡ, ನನಗೊಂದು ಒಳ್ಳೆಯ ರಾಜಕಾರಣಿ ಅನ್ನತಕ್ಕಂಥ ರಾಜಕಾರಣಿ ಅಂತಕ್ಕಂಥದ್ದು ಒಂದು ಒಳ್ಳೆಯ ಒಂದು ಸ್ಥಾನ ಕೊಡಿಸು. ಈ ರಾಜಕಾರಣಿ ಮಂದಿ ಇರ್ತಾರಲ್ಲ, ಅದರೊಳಗೆ ಒಂದು ಯಾವುದಾದ್ರು ಒಂದು ಸ್ಥಾನ ಕೊಡೋದು. 3ನೇದವನ್ನ ಕೇಳಿದ್ರು, ನನಗೆ ಏನು ಬೇಕಾಗಿಲ್ಲ, ನಾ ಎಷ್ಟು ಅದಲ್ಲ ಇಷ್ಟ ಇರಲಿ. ಲಾಸ್ಟಿಗೆ 4ನೇದವನ್ನ ಕೇಳಿದ್ರು. ಆತ ಏನು ಹೇಳ್ತಾನಂದ್ರೆ, ಎಲ್ಲರೂ ಒಂದೊಂದು ಬಿಟ್ಟಿದ್ದಾರೆ, ನನಗೇನಪ್ಪ ಅಂತ ಕೇಳಿದ್ರೆ ಸಾಕಷ್ಟು ಎಲ್ಲಿ ಇರ್ತದಲ್ಲ, ಎಲ್ಲಿ ಹಣ ಎಷ್ಟು ಜಮಾ ಇರ್ತದಲ್ಲ ಬ್ಯಾಂಕ್ ಒಳಗೆ, ಆ ಹಣ ಎಲ್ಲ ನನಗೆ ಬೇಕು ಅನ್ನತಕ್ಕಂಥ ವಿಚಾರ ಮಾಡಿ ಎಲ್ಲರೂ ಒಂದೊಂದು ಕೇಳಿದ್ರು. ದೊಡ್ಡ ಸೊಸೆನ ಕೇಳಿದರು, ಲಾಸ್ಟ್ ಸ್ವಸ್ಥರನ್ನು ಬಂದ. ದೊಡ್ಡ ಸೊಸೆನ ಕೇಳಿದ, ನಿನಗೇನು ಬೇಕು? ನನಗೇನು ಬೇಕಾಗಿಲ್ಲ, ನನ್ನ ಶರೀರ ಕಾಣಲಾರದಷ್ಟು ಬಂಗಾರ ಬೇಕಂದ್ರು. ಹೆಣ್ಮಕ್ಳಿಗೆ ಬಂಗಾರ ಅಂದ್ರೆ ಭಾಳ ಇಷ್ಟ. ಅಂದಾಗ 2ನೇದವನಿಗೆ ಏನಿಲ್ಲ, ನನ್ನ ಗಂಡು ಏನು ಬೇಡಲ್ಲ ಅದೇ ನನಗೆ ಬೇಕು. 3ನೇದವನು ಕೇಳಿದ್ರು, ನನಗೂ ಏನು ಬೇಕಾಗಿಲ್ಲ, ನನ್ನ ಗಂಡ ಏನು ಹೇಳ್ತಾನಲ್ಲ ಅದೇ ಸತ್ಯ. ಲಾಸ್ಟಿಗೆ ಕೊನೆದಕ್ಕಿನ ಕೇಳಿದ್ರು, 4ನೇದಕ್ಕಿನ, ನಿನಗೇನು ಬೇಕು? ನನಗೇನು ಬೇಕಾಗಿಲ್ಲ, ಸಾಲಿಗೆ ಕೂಡ ಹೋಗಿಲ್ಲ. ಆ ತಾಯಿ ಹೆಂಗಳು, ನನಗೆ ಯಾವುದು ಏನೇನು ಬೇಕಾಗಿಲ್ಲ, ಆ ದೇವಿ ಜಗನ್ಮಾತೆಯ ಪ್ರೀತಿ ಒಂದು ಹಾಕಿದ ಒಂದು ಪ್ರೇಮ ಒಂದಿದ್ರೆ ಸಾಕು ಅಂತ ಹೇಳಿಬಿಟ್ಟು. ಅಷ್ಟಂದಾಗ ಆ ದೇವಿ ಅಂತ ಈಗ ಮತ್ತೆ ಹೋಗಿ ಯಜಮಾನ ಏನು ಮಾಡಿದ್ರೆ ದೇವಿ ಪಾರಾಯಣ ಓದಾಕಂತ ಸಾಕ್ಷಾತ್ ದೇವಿ ಪ್ರತ್ಯಕ್ಷ ಆಗಿ ಬಂದ ಹೇಳ್ದ. ಎಲ್ಲರೂ ಒಂದೊಂದು ಬೇಡಿದ್ರು, ಆದರೆ ನನ್ನ ಸಣ್ಣ ಸೊಸಿ ಏನು ಬೇಡಿದ್ರು ಅಂದ್ರೆ, ನಿನ್ನ ಪ್ರೀತಿ ಒಂದು ಬೇಡ ಅಂದ ಒಳಗೆ ಆ ದೇವಿ ಅವರ ಮನೆಯೊಳಗೆ ನಾವು ವಾಸ ಮಾಡಿದಂತ ಈಗ ಒಂದು ವಿಚಾರ ಬರ್ತದೆ. ಯಾಕೆ ಹೇಳ್ಬೇಕಂತಂದ್ರೆ, ಮನೆಯೊಳಗೆ ಯಾವಾಗ ಹೆಂಗಿರಬೇಕಂದ್ರೆ ಶಾಂತತೆ ಇರಬೇಕು. ಮಠಕ್ಕೆ ಬಂದಾಗ ಗದ್ಲ, ಮನೆಗೆ ಹೋದಾಗ ಗದ್ಲ. ಮಠ ಅನ್ನೋದು ಯಾವ್ದಕ್ಕೆ ಇರ್ತೈತೆ ಅಂದ್ರೆ ಶಾಂತತೆ ಕಾಪಾಡ್ತದೆ. ಇಲ್ಲಿ ನಿಮ್ಮ ಮನಸ್ಸಿಗೆ ಸಮಾಧಾನ ಕೊಡ್ತದೆ. ಮಹಾತ್ಮನ ಮನಸ್ಸನ್ನ ನೀವು ನೋಡಿದ್ರೆ ಮಾತನಾಡಕ್ಕೆಲ್ಲ, ನಮ್ಮ ನೋಡಕ್ಕೆಲ್ಲ, ನಮ್ಮ ಮುಟ್ಟಿಕ್ಕೆಲ್ಲ, ಬರೀ ಅವರ ದರ್ಶನ ತಗೋರಿ, ನಮ್ಮ ಜೀವನ ಪಾವನ ಆಗ್ತದೆ, ನಮ್ಮ ಶರೀರ ಉದ್ಧಾರ ಹೋಗ್ತದೆ. ಎಂತಿದ್ದವ್ರಿ ಯಾರ್ಯಾರು ಯಾವ ಭಾಳ ದೂರಿಂದ ಬರ್ತಾರೆ. ಎದಕ್ಕೆ ಬರ್ತಾರ್ರಿ? ಅವ್ರ ದರ್ಶನಕ್ಕೆ ಬರ್ತಾರೆ. ಅವರ ದರ್ಶನನ ನಾವು ಶ್ರೇಷ್ಠ. ಅವರ ಪಾದ ಸ್ಪರ್ಶ ಮಾಡಿದೆ ಅಂದ್ರೆ ನಮ್ಮ ಶರೀರ ಒಳಗಿರತಕ್ಕಂಥ ಎಲ್ಲ ರೋಗಗಳನ್ನು ಕೂಡ ಬಯಲಾಗಿ ಹೋಗ್ತದೆ. ಅಂಥ ಮಹಾತ್ಮರ ನಾವು ಅವರ ಸಾನ್ನಿಧ್ಯ ಒಳಗೆ ಕೂತ್ಕೊಂಡು ನಾವು 2 ಮಾತು ನುಡಿಗಳನ್ನು, ತೊದಲ ನುಡಿಗಳನ್ನು ಹೇಳ್ತಾರೆ. ಯಾಕಂದ್ರೆ ಟೈಮ್ ಇಲ್ಲ. ಅದಕ್ಕೆ ಸಮುದ್ರಕ್ಕೆ ಪಾನಿ ಸತ್ಯ ಗುರುಶಾಸ್ತ್ರಪತಿ ಈ ಸಂಪ್ರದಾಯ. ಸಮುದ್ರದ ನೀರು ತೀರಬಹುದು, ಆದರೆ ಸದ್ಗುರುನಾಥ ಗುಣಗಾನ ಎಷ್ಟು ಹೇಳಿದ್ರೂ ಕಡಿಮೆ. ನಾವು ಎಷ್ಟು ಹೇಳಿದ್ರು ಕಡಿಮೆ. ಅದಕ್ಕೆ ಸ್ವಾಮಿಗಳ ಕೈಯಾಗಿ ಮೈಕ್ ಕೊಡಬಾರ್ದಂತ, ಹೆಣ್ಮಕ್ಳು ಸೀರೆ ಹೇಳಿ ಬಿಡಬಾರ್ದಂತ. ಯಾಕಂದ್ರೆ ನಮ್ಮ ಕೈಯಾಗಿ ಮೈಕ್ ಕೊಟ್ಟರೆ ಬಿಟ್ಟಿರಿ 4 ತಾಸಾದ್ರು ಹೇಳೋರು, 5 ತಾಸಾದ್ರು ಹೇಳೋರು. ಅದಕ್ಕೆ ಟೈಮಿಂಗ್ ಒಂದು ಬೆಲೆ ಅದ. ಆ ಟೈಮಿಂಗ್ ಭಾಳ ಮಹತ್ವ ಇರ್ತದೆ. ಆ ಟೈಮ್ ಒಳಗೆ ನಾವು ಅದನ್ನು ಕಾರ್ಯಕ್ರಮ ಅನ್ನತಕ್ಕಂಥ ಮುಗಿಸ್ಬೇಕಾಗಿದೆ. ಅದಕ್ಕೆ ಮಂಜು ಅವರು ಭಾಳ ಚೆನ್ನಾಗಿ ನೋಡ್ರಿ ಪಠಣ ಮಾಡ್ತಾರೆ. ಅವ್ರು ಹೆಂಗದಾರಪ್ಪ ಅಂತ ಕೇಳಿದ್ರೆ, ಅಪ್ಪುಗಳ ಹಂತಕ್ಕೆ ಹೆಂಗದಾರಪ್ಪ ಅಂದ್ರೆ ಸಾಕ್ಷಾತ್ ಅವರು ಏನು ಹೇಳ್ತಾರೆ ಒಂದು ಮಾತು ಕೂಡ ಅವರು ಉಳಿದು ಕೂಡ ದಾಟಂಗಿಲ್ಲ ಅಂತ
ಯಾರಪ್ಪ ಅಂತ ಕೇಳಿದ್ರೆ ಮಂಜು ಅವರು ನೋಡಿ ಎಷ್ಟು ಕಲ್ತಾರ ಅವರು, ಭಾಳ ಸಾಲಿ ಕಲ್ತಿಲ್ಲ ಅವರು, ಭಾಳ ಒಂದು 5-6 ವರ್ಷ ಕಲ್ತಿರ್ಬೇಕು. ಎಷ್ಟು ಚೆನ್ನಾಗಿದೆ ವಾಣಿಯವರು. ಆ ವಾಣಿ ಕೇಳಿ ನಿಮಗೆಲ್ಲರಿಗೂ ಧನ್ಯ ಆಗಬೇಕು ಅನ್ನತಕ್ಕಂಥ ವಿಚಾರ. ಇನ್ನೂ 9 ದಿವಸ ಕಾರ್ಯಕ್ರಮದ ಆ ಕಾರ್ಯಕ್ರಮವನ್ನು ಭಾಳ ಚೆನ್ನಾಗಿ ನೀವು ಹೆಚ್ಚಿನ ಪ್ರಮಾಣದಲ್ಲಿ ಬರಬೇಕು. ಯಾಕಂದ್ರೆ ಎಲ್ಲ ಸಿಗ್ತದೆ ರೀ ಜಗತ್ತೊಳಗೆ, ಎಲ್ಲ ಸಿಗ್ತದೆ, ಲೋಕ ಸಿಗ್ತದೆ, ಆಸ್ತಿ ಸಿಗ್ತದೆ, ದೊಡ್ಡ ದೊಡ್ಡ ಬಂಗಲೆ ಸಿಗ್ತವೆ. ಇಂಥ ದೇವಿ ಪಾರಾಯಣ ಅನ್ನತಕ್ಕಂಥ ಪಾರಾಯಣ ಯಾವಾಗ ಸಿಗ್ತದೆ, ವರ್ಷಕ್ಕೊಮ್ಮೆ ಇರ್ತದೆ. ಅದಕ್ಕೆ ನೀವೆಲ್ಲರೂ ಈ ಪಾರಾಯಣವನ್ನು ಕೇಳಿ ಧನ್ಯವಾದ ಅನ್ನತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತಿಗರನ್ನು ಹರವಂಶ ತಮ್ಮ ಆಶೀರ್ವಚನದ ಸುಧೆಯನ್ನು ನೀಡಿರ್ತಕ್ಕಂತಹ ಕುಮಾರಸ್ವಾಮೀಜಿಯವರ ಹಾವೇರಿಯವರಲ್ಲಿ ಕೂಡ ಶರಣಾರ್ಥಿಗಳನ್ನು ಹೇಳ್ತಾ, ಇವತ್ತಿನ ದಿವಸ ಎಲ್ಲಿಂದ ಅಂತಂದ್ರೆ ಗುಡ್ಚಿಯಿಂದ ವೀರಭದ್ರೇಶ್ವರ ಆಶೀರ್ವಾದ ರೂಪವಾಗಿರ್ತಕ್ಕಂತಹ ಒಂದು ಪ್ರಸಾದವನ್ನು ಕಳಿಸೋಣ. ಹೆಂಗಂದ್ರೆ ಇಲ್ಲೊಬ್ಬರು ಸ್ವಾಮಿಗಳ ಅಜ್ಜಿ ಬಂದಾರ, ನಿನ್ನೆ ಬಂದಿದ್ರು. ನಿನ್ನೆ ಪಾಪ ಅಂತ ಬಸ್ಸಿಗೆ ಎಲ್ಲ ಹೊತ್ಕೊಂಡ್ಬಂದಾಳ ಅಮ್ಮ. ಎಲ್ಲರಿಗೂ ಮಠದಾಗಿದ್ದವ್ರಿಗೆ ಅಷ್ಟರಿಗೂ ಅರಿವು ಹೊತ್ಕೊಂಡ್ಬಂದಾಳ. ಅರಿವು ಹೊತ್ಕೊಂಡ್ಬಂದ ಕ್ರಾಸಿಗೆ ಬಂದು ಫೋನರ ಮಾಡಬೇಕಂತ ತಾನೇ ಹೊತ್ಕೊಂಡ್ಬಂದಿದ್ರು ಅಮ್ಮ. ಎಲ್ಲರಿಗೂ ಮಠದಾಗಿರ್ತಕ್ಕಂಥ ಬಾಂಡೆ ಬೆಳಗವ್ರನ್ನ ಹಿಡ್ಕೊಂಡು ಎಲ್ಲರಿಗೂ ಸೇರಿ ತೊಗೊಂಡ್ಬಂದಾಳ. ಎಲ್ಲರಿಗೂ ಮಠದಾಗಿರ್ತಕ್ಕಂಥ ಅಷ್ಟರಿಗೂ ದೋತರ ಅಂಗಿ ಎಲ್ಲನೂ ತೊಗೊಂಡ್ಬಂದಾಳ ಅಮ್ಮ. ಆದ್ರೆ ಅಜ್ಜವ್ರು ಏನಂದ್ರೆ ವೀರಭದ್ರೇಶ್ವರನ ಪ್ರಸಾದ ಕೊಟ್ಟು ಕಳಿಸೋಣ ಅಮ್ಮನ ರೂಪದವರು ಅಂತ ಹೇಳಿದ್ರು. ಇವತ್ತು ಮತ್ತೇನು ಅಂತಂದ್ರೆ ಬ್ಯಾಳಿ ಬೆಲ್ಲ ಹೆಗಲ್ ಮೇಲೆ ಹೊತ್ಕೊಂಡ್ಬಂದ ಕ್ರಾಸಿನಿಂದ ಹೊತ್ಕೊಂಡ್ಬಂದಾಳ. ಅದಕ್ಕೆ ಏನಪ್ಪ ಅಂದ್ರೆ ಭಕ್ತಿ ಅಂತಕ್ಕಂತಹದ್ದು ಹೆಂಗೆ ಅಂತಂದ್ರೆ ಅದು ಆ ಭಕ್ತಿ ನಾವು ಹೆಂಗೆ ಮಾಡ್ತೇವೋ ಮಾಡಿದಂಗೆ ನಮ್ಮ ಮನಸ್ಸಿನೊಳಗೆ ಏನಂದ್ರೆ ನಿಜವಾದ ಭಕ್ತಿ ಅಂತಂದ್ರೆ ಅದು ಯಾವುದೋ ವಜ್ಜೆ ಆಗಂಗಿಲ್ಲ. ಆದ್ರೆ ನಮ್ಮ ಮನಸ್ಸಿನೊಳಗೆ ಭಕ್ತಿ ಇಲ್ಲ ಅಂದ್ರೆ ಒಂದು ಸಣ್ಣ ಕಲ್ಲೂ ವಜ್ಜೆ ಆಗತ್ತೆ ನಮಗೆ. ಆದ್ರೆ ಅಂಥ ವಯಸ್ಸು ಎಷ್ಟಾಗಿತ್ತು ಅಂದ್ರೆ ಅವ್ರಿಗೆ ಒಂದು 60-70 ವಯಸ್ಸಿರ್ಬೋದು. ಅಲ್ಲಿಂದ ಹೊತ್ಕೊಂಡ್ಬಂದಾರ ಅವರು. ಅದಕ್ಕೆ ಅಜ್ಜವ್ರು ಏನಂತಂದ್ರೆ ಭಕ್ತಿಗೆ ಎನೆ ಅನ್ನುವಂತಹದ್ದು ಇಲ್ಲ. ಆ ನಿಜವಾಗಿರ್ತಕ್ಕಂತಹ ಭಕ್ತಿ ಇರ್ತಕ್ಕಂಥವ್ರು ಸ್ವಾಮಿಗಳಾಗಿರ್ತಕ್ಕಂಥವ್ರು ಆದರೂ ಸಹಿತ ಈ ಮಠದ ಮೇಲೆ ಅವ್ರ ಮನೆ ಮೊಮ್ಮಗನ ಕರ್ಕೊಂಬಂದಿದ್ರು ಆರಾಮಿಲ್ಲ ಅಂತೇಳಿ. ಕರ್ಕೊಂಬಂದು ಅಜ್ಜವ್ರ ಆಶೀರ್ವಾದಲೇ ಮೊಮ್ಮಗ ಆರಾಮಾಗೇನಂತೇಳಿ ಈ ನವರಾತ್ರಿಗೆ ಏನು ಅಂತಂದ್ರೆ ನಮ್ಮದು ಅಲ್ಲಿ ಮುಟ್ಲಿ ಪ್ರಸಾದ ಅಂತೇಳಿ ಅಮ್ಮ ನಿನ್ನೂ ಬಂದು ಹೋದರು. ಮತ್ತೆ ಇವತ್ತು ಹೋದ್ಕೊಂಬಂದ ಅಲ್ಲ ನೀವು ಬರೋದಾದ್ರೆ ಅಜ್ಜಾರು ಹೇಳಿದರು ಫೋನ್ ಮಾಡು ಕತ್ರಿ ಗಾಡಿ ಕಳಿಸ್ಕೊಡ್ತೀವಿ ಅಂತ ಹೇಳಿದರು. ಆದರೂ ಫೋನ್ ಸಹಿತ ಮಾಡಲಿಲ್ಲ. ಯಾಕಂದ್ರೆ ಮಠಕ್ಕೆ ನಾವು ಹೆಂಗೆ ನಡ್ಕೊಂಬರ್ಬೇಕು ಹಂಗೆ ಬರಬೇಕು ಅಂತೇಳಿ ಅಮ್ಮ ಅಲ್ಲಿಂದ ಅವರು ತಮ್ಮ ಹೆಗಲ ಮೇಲೆ ಎಲ್ಲ ಹಿಟ್ಟಕ್ಕೆ ಅಂತಕ್ಕಂಥದ್ದನ್ನು ಹೊತ್ಕೊಂಡ್ಬಂದು ಇವತ್ತಿನ ದಿವಸ ಮಠಕ್ಕೆಲ್ಲ ಸಮರ್ಪಣೆ ಮಾಡಿದಾರು ಅಂತಂದ್ರೆ ಅವರ ಆ ಭಕ್ತಿ ಅನ್ನುವಂಥದ್ದು ನಮಗೆಲ್ಲ ಏನಾಗಬೇಕಂದ್ರೆ ಆದರ್ಶಪ್ರಾಯ ಆಗಬೇಕು. ಅವರಲ್ಲಿರ್ತಕ್ಕಂತಹ ಭಕ್ತಿಯನ್ನು ನಮಗೂ ಅಜ್ಜವ್ರ ದಯಪಾಲಿಸಲಿ ಅಂತ ನಾವೆಲ್ಲ ಪ್ರಾರ್ಥಿಸ್ತಾ ಆ ಅಜ್ಜಿಯವರಿಗೆ ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದಾರೆ. ವೈಯಕ್ತಿಕವಾಗಿ ಅವರಿಗೆ ಮತ್ತೊಮ್ಮೆ ಪೂಜ್ಯರು ಅವರ ಮನೆತನಕ್ಕೆ ಆಯುಷ್ಯ ಆರೋಗ್ಯ ಸಂಪತ್ತನ್ನು ದಯಪಾಲಿಸಲಿ ಅಂತೇಳಿ ಪ್ರಾರ್ಥಿಸ್ತಾ
सोमाय च रुद्राय च नमः स्थाम्राय च रुमाय च नमः शृंगाय च प्रजापतये च नमो रुद्राय च भीमाय च नमो अग्रेपदाय च गरुडेपदाय च नमो हन्त्रेशहन्यसे च नमो वृक्षदेवहरिकेशभ्यः नमस्ताराय च स्तारकाय च नमः शम्भवे च वैभवे च नमः शङ्कराय च नमस्कराय च नमः शिवाय च शिवतराय च नमस्तीर्थाय च वल्याय च नमः कार्याय च वार्याय च नमः प्रतरणाय च उत्तरणाय च नमो आतर्याय च लाध्याय च नमः षष्ट्याय च प्रणयाय च नमो सुकत्याय च प्रवाहाय च हरः वंशं च मे मयश्च मे प्रियं च मे कामश्च मे कामश्च मे सौमनसश्च मे भद्रं च मे श्रेयश्च मे वशश्च मे यशश्च मे भगश्च मे द्रविणं च मे यन्ता च मे धर्ता च मे क्षेमश्च मे धृतिश्च मे विश्वं च मे महश्च मे संयश्च मे ज्ञात्रं च मे सुश्च मे प्रसुश्च मे शिरं च मे लयं च मे ऋतं च मे अमृतं च मे यक्ष्मं च मे नामयश्च मे जीवातुश्च मे दीर्घायुत्वं च मे नमित्रं च मे अभयं च मे सुगं च मे शयनं च मे सुक्षा च मे सुधीनं च मे हरः ॐ इडादेव हनुमनोरध्यग्ने बृहस्पतिरुत्थामदाने षडंस सद्विश्वदेवा सप्तवाचः पतवे मातर्म माहिक्यं सर्वमधुमनिष्य मधुजनिष्य मधुभक्षामि मधुवदिष्यामि मधुमतिं देवेभ्यो वाचमित्यस्यकं शुश्रपेण्यहं मनुष्येभ्यस्तन्मा देवा अवन्तु शोभायै पितरो न वदन्तो हरः ॐ शान्ति शान्ति शान्तिः ಯತ್ತ ನೋಡಿದೊಡತ್ತ ಬಸವಣ್ಣನೆಂಬ ಬಳಿಯೋ ಯತ್ತ ನೋಡಿದೊಡತ್ತ ಬಸವಣ್ಣನೆಂಬ ಬಳಿಯೋ ಬಸವಣ್ಣನೆಂಬ ಬಳಿಯೋ ಆ ಬಳ್ಳಿಯ ಹಿಡಿದಿತ್ತು
ಹಸ್ತಿರ ಸಮಯವಾಯಿತಯ್ಯ ಹಸ್ತಿರ ಸಮಯವಾಯಿತಯ್ಯ ಎತ್ತತ್ತ ನೋಡಿದಳು ಬಸವಣ್ಣನೆಂಬ ಬಳಿಯೋ ಬಸವಣ್ಣನೆಂಬ ಬಳಿಯೋ ಒಂದು ಜನ್ಮದ ಪಡೆದ ಪಾದ ಹರಿಣೇತ್ರ ಕಮಲವನು ಧರಸ ಸ್ವರಸಿದ ಪಾದ ಸರಸಜೋದ್ಭವಗೆ ಬರಬಿತ್ತ ಪಾದ ಸ್ವರಮಣಿಗಳ ಪಡೆದ ಪೂಜಿಸಿದ ಪಾದ ಪರಮ ಪರತರ ಪಾದ ಭರಿತ ಪಾದ ಮಂದಾರಗಿರಿಯಲ್ಲಿ ಮುಹೂರ್ತ ಮಾಡಿದ ಪಾದ ಅಂಧಿಕಾಸುರನೆದೆಯ ತುಳಿದ ಪಾದ ನಂದಿನೇರಿದ ಪಾದ ಇಂದು ಶೋಭಿತ ಪಾದ ಸಿಂಧು ಬಲ್ಲಾಳನಂದನೆಯ ಪಾದ ದುರುಳರಾವಣನ ಶರವ ಧರಣೆಗೊತ್ತಿದ ಪಾದ ಎನ್ನ ಶರವನು ಕರಗುಂಡ ಸೂರಗುಂಡ ಪಾದ ಸಿರಿಯಾಳನ ಮಗನ ಕೊಳ್ಳ ಕೊಯಿಸಿದ ಪಾದ ಕುಂಬಾರನ ಮುಂದೆ ಕುಣಿದ ಪಾದ ಬಸವಾಧಿಪ್ರಮತರು ಹರ್ಷ ತಾಳಿದ ಪಾದ ವಸುಧಿಯೋಳಿ ಪಾದ ದಸರಯ್ಯ ದಾಸಯ್ಯ ಪಿಡಿದ ಮೋಹದ ಪಾದ ದಶ ದಿಕ್ಕಿಗೆ ಸಮವಲ್ಲದ ಪಾದ ಎನ್ನಯ್ಯನಾಗಯ್ಯ ಸ್ಮರಣಗಿರುವ ಪಾದ ಹಣ್ಣ ತಂದೆಗಳು ನಂಬಿದಂತಹ ಪಾದ ಚೆನ್ನಯ್ಯ ಮುಕ್ತಿ ದೋರಿದ ಪಾದ ಇನ್ನುಳಿದ ಗಣಕ್ಕೆಲ್ಲ ಐಕ್ಯ ಪಾದ ನೀಲಲೋಚನೆಯ ಗಂಗಮ್ಮನ್ನುಲಿಸಿದ ಪಾದ ಬಾಲಮ್ಮನ ಮಗನ ಪಾದ ಮೇಲಾದ ಶರಣರ ಮೊಣಕೆ ಮೆಚ್ಚುವ ಪಾದ ನಾಲ್ಕು ಪದಗಳು ನೀಡಿದಂತಹ ಪಾದ ಇಷ್ಟಲಿಂಗದ ಪಾದ ಶ್ರೇಷ್ಠ ಸದ್ಗುರು ಪಾದ ಮುಟ್ಟಿ ಎರಗುವ ಜಂಗಮರ ಪಾದ ಅಷ್ಟಾವರ್ಣದ ಪಾದ ಶಟಸ್ಥಲ ಶಿವಪಾದ ನಿಷ್ಠವಂತರ ಪಂಚಪುರುಷರ ಪಾದ ಪನ್ನೀರು ಗಂಧಾಕ್ಷತೆಯ ಪರಿಮಳದ ಪಾದ ಪರಿಪರೆಯ ಪುಷ್ಪ ಸಂಭ್ರಮದ ಪಾದ ಧೂಪಾರ್ಪಿತ ಪಾದ ದೀಪ ಬೆಳಗುವ ಪಾದ ಉಪಕರಣ ಸ್ತೋತ್ರಕ್ಕೆ ಒಪ್ಪಿತ್ತ ಪಾದ ನಾದಬಂಧುಗಳಾತೀತ ಮಹತ್ವದ ಪಾದ ಭೈರಿ ಭೈರು ಚಕ್ರಮಕದ ಪಾದ ಶೋಭಿಸುವ ಲಿಂಗಾಮೃತೃಪ್ತಿಯರುವಿನ ಪಾದ ಸದವಳ ಜ್ಞಾನದವಳು ಸುಳಿದ ಪಾದ ಗೃಣಪ್ರಸಾದವನು ರುಚಿಗುಂಬುವ ಪಾದ ವಸ್ತ್ರಾಭರಣ ಪರಿಪೂರ್ಣ ಪಾದ ನಿರುತದ ಒಳ್ಳೆಗ ಸಮಿಗೊಂಡ ಪಾದ ಹರ್ಷಾಬ್ಧಿಗಳನ್ನು ಮನಮೊಳಗಿಸಿದ ಪಾದ ಎಲ್ಲ ರಕ್ಷಿಸುವ ಬಂದ ಚಂದ ಶ್ರೀ ಗುರುಪಾದ ಮುನ್ನೊಂದು ಜನ್ಮದಳು ಪಡೆದ ಪಾದ ಮಮತೆಯಿಂದಲೇ ಮಲ್ಲಿನಾಥಗೆ ಮಂಗಲ ಪಾಡೋಣ ಸಮತೆಯ ದಾರಿಯ ತೋರುತ್ತ ಸಲಹುವ ದೇವಗೆ ನಮಿಸೋಣ ಸಮತೆಯ ದಾರಿಯ ತೋರುತ್ತ ಸಲಹುವ ದೇವಗೆ ನಮಿಸೋಣ ಭೀಮರಾಯ ತಾಯಮ್ಮರ ಗರ್ಭದಿ ಜನಿಸಿದ ಮಹಿಮಣಿಗೆ ಭೀಮರಾಯ ತಾಯಮ್ಮರ ಗರ್ಭದಿ ಜನಿಸಿದ ಮಹಿಮಣಿಗೆ ಮಮದಾಪುರದ ಕ್ಷೇತ್ರದಿ ಮೆರೆಯುವ ಕಾಮ ಸಂಹರಗೆ ಮಮತೆಯಿಂದಲೇ ಮಲ್ಲಿನಾಥಗೆ ಮಂಗಲ ಪಾಡೋಣ ಸಮತೆಯ ದಾರಿಯ ತೋರುತ್ತ ಸಲಹುವ ದೇವಗೆ ನಮಿಸೋಣ ಸಮತೆಯ ದಾರಿಯ ತೋರುತ್ತ ಸಲಹುವ ದೇವಗೆ ನಮಿಸೋಣ ಮನದ ಬಯಕೆಯ ನುಡುಗಿದ ಮೌನ ತಾಳಿದ ಶಾಂತಗೆ ಮನದ ಬಯಕೆಯ ನುಡುಗಿದ ಮೌನ ತಾಳಿದ ಶಾಂತಗೆ ಗಣಶಿವ ಭಕ್ತಿಯ ಜನರಿಗೆ ತಿಳಿದ ಜನುಮಯ ಕಾಂತಗೆ ಮಮತೆಯಿಂದಲೇ ಮಲ್ಲಿನಾಥಗೆ ಮಂಗಲ ಪಾಡೋಣ ಸಮತೆಯ ದಾರಿ ತೋರುತ್ತ ಸಲಹುವ ದೇವಗೆ ನಮಿಸೋಣ ಸಮತೆಯ ದಾರಿಯ ತೋರುತ್ತ ಸಲಹುವ ದೇವಗೆ ನಮಿಸೋಣ ಪಂಚಾಕ್ಷರಿ ಮಂತ್ರವ ಜಪಿಸುವ ಅನುಪಮ ತಾಪಸವೇ ಪಂಚಾಕ್ಷರಿ ಮಂತ್ರವ ಜಪಿಸುವ ಅನುಪಮ ತಾಪಸವೇ ವಂಚನೆ ಇಲ್ಲದೆ ಭಕ್ತರ ತಾಪವನಳಿಸುವ ವೈದ್ಯನಿಗೆ ಮಮತೆಯಿಂದಲೇ ಮಲ್ಲಿನಾಥಗೆ ಮಂಗಲ ಪಾಡೋಣ ಸಮತೆಯ ದಾರಿಯ ತೋರುತ್ತ ಸಲಹುವ ದೇವಗೆ ನಮಿಸೋಣ
ಸದಾಶಿವಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಳಾತೀತಂ ತಸ್ಮೈ ಶ್ರೀ